ಕುಮಾರ್ ಹೋಗೋಣ. ಮೋಹನ್, ನಮ್ಮಪ್ಪ ಅಮ್ಮ ನನ್ನ ತಂಗಿ ಎಲ್ಲ ಚೆನ್ನಾಗಿದ್ದಾರೆ. ಅವರೇ ಬರ್ಬೇಕು ಅಂತ ಇದ್ರು, ನಾನೇ ಇಲ್ಲ, ನಾನೇ ಹೋಗಿ ಫಸ್ಟ್ ಕುಮಾರ್ ಕರ್ಕೊಂಡ್ಬಾರ್ದು ಅಂತ ಹೇಳಿದೆ. ಎಲ್ಲ ನಿಗೋಸ ಕಾಯ್ತಾ ಇದ್ದಾರೆ. ಅದ್ ಸರಿ ಅಲ್ಲಯ್ಯ, ಫಾರಿನ್ ಹೋದವರೆಲ್ಲ ಬಹಳ ಬದಲಾವಣೆ ಆಗ್ತಾರೆ ತಿಳ್ಕೊಂಡಿದ್ದೆ. ನೀನ್ ಹೋಗಿ 5 ವರ್ಷ ಆಯ್ತು, ಸ್ವಲ್ಪ ಬದಲಾವಣೆ ಆಗಿಲ್ವಲ್ಲ? ಫಾರಿನ್ ಹೋದವರೆಲ್ಲ ಬದಲಾಗಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಹಾಗಲ್ಲ ಕಣಯ್ಯ, ಹೋದವರೆಲ್ಲ ಆ ದೇಶನೇ ಚೆನ್ನಾಗಿತ್ತು, ಈ ದೇಶ ಏನಮ್ಮ ಅಂತ ಲೆಕ್ಚರ್ ಹೊಡಿತಾರೆ. ನೀನ್ ಲೆಕ್ಚರ್ ಹೊಡಿತಾ ಇಲ್ವಲ್ಲ? ಅದು ಅಲ್ಲದೆ ಯಾವ್ದಾದ್ರು ಫಾರಿನ್ ಹುಡುಗಿನ ಮದುವೆ ಮಾಡ್ಕೊಂಡು ಮಗುನು ಎತ್ಕೊಂಡ್ ಬಂದ್ಬಿಡ್ತಾರೆ. ನೀನೇನ್ ಆತರ ಆಕ್ಸಿಡೆಂಟ್ ಯಾವ್ದು ಮಾಡಿಲ್ವೋ? ಏನಿಲ್ಲ, ಆದ್ರೆ ಯಾರು ಏನ್ ಹೇಳಿದ್ರು ನಮ್ ದೇಶ, ನಮ್ ಜನ, ನಮ್ ಮನೆ ಬಿಟ್ರೆ ಬೇರಿಲ್ಲ ಕಣ. ಏನಾಯ್ತು? ಟೈರ್ ಪಂಚರ್. ಕಾರ್ ಮಾತ್ರ ಸ್ಟ್ರಾಂಗು, ಟೈರು ವೀಕು. ಈಗೇನ್ ಮಾಡೋದು? ಏನ್ ಮಾಡೋದು, ಇಲ್ಲೇ ಕಾಯ್ತಾ ಇರೋದು, ಯಾವ್ದಾರ ಕಾರ್ ಬಂದ್ರೆ ಹತ್ಕೊಂಡು ಹೋಗೋದು. ಸ್ಟಾಪ್ 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 ಸ್ಟಾಪ್. ಸರ್ ಏನಾಯ್ತು ಮಿಸ್ಟರ್ ಮೋಹನ್? ಏನಿಲ್ಲ ಸರ್, ನಮ್ ದೊಡ್ಡ ಕಾರ್ಗೆ ಒಂದು ಚಿಕ್ಕ ಪಂಚರ್ ಆಗ್ಬಿಟ್ಟಿದೆ. ನಮ್ಮ ಜಮೀನ್ದಾರ ಮಗ ಕುಮಾರ್ ಅಂತ ಈಗ ತಾನೇ ಫಾರಿನ್ ಅಂತ ಬಂದ್ರು. ಸ್ವಲ್ಪ ಅರ್ಜೆಂಟ್ ಆಗಿ ತಮ್ಮ ಕಾರ್ ಕೊಟ್ರೆ ನಾವು ತಗೊಂಡ್ ಹೋಗ್ಬಿಡ್ತೀವಿ. ನೋ ಪ್ರಾಬ್ಲಮ್, ಯು ಟೇಕ್ ಮೈ ಕಾರ್, ಐ ವಿಲ್ ಬ್ರಿಂಗ್ ಯಸ್. ಥ್ಯಾಂಕ್ ಯು ಸರ್. ನಿಮ್ ತಮ್ಮಯ್ಯ ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡ್ಲೇಬೇಕು ಅಂತ ಹೇಳ್ಬೇಡಿ, ಸ್ವಲ್ಪ ದಿನ ಅವಕಾಶ ಕೊಡಿ. ಕೊಡೋ ಅವಕಾಶ ಎಲ್ಲ ಕೊಟ್ಟಾಯ್ತು. ಇದು ಕೋರ್ಟ್ನಿಂದ ಯೋಚನೆ ಆರ್ಡರ್ ತಗೊಂಡ್ ಬಂದಿದ್ದೀನಿ. ಮರ್ಯಾದೆಗೆ ಮನೆ ಖಾಲಿ ಮಾಡಿ. ದಯವಿಟ್ಟು. ಆಗಲ್ಲಮ್ಮ, ಆಗಲ್ಲ ಅಂದ್ರೆ ಆಗಲ್ಲ. ಹಾಗಿರ್ಬೇಡಿ, ನಮ್ ತಾಯಿಗೆ ಮೈಲ್ ಹುಷಾರಿಲ್ಲ, ಜ್ವರ, ಮೈ ಮೇಲೆ ಪ್ರಜ್ಞೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನ ಹೊರಗೆ ಹಾಕಿದ್ರೆ ನಿಲ್ಲೋಕ್ ನಿರಳಲ್ದೆ ನಮ್ ತಾಯಿ ಸತ್ತೇ ಹೋಗ್ತಾರೆ. ಸ್ವಲ್ಪ ದಿನ ತಟ್ಕೊಳ್ಳಿ, ನಿಮ್ ಕಾಲ್ತೀರಿ. ಈ ಕಾಲದಲ್ಲಿ ಅಯ್ಯೋ ಅಂದ್ರೆ 6 ತಿಂಗಳ ಪಾಪ ಹಿಂದೆನೆ ಬರುತ್ತೆ. ಇನ್ನು ನನ್ನ ತಡೆಯಕ್ಕೆ ಸಾಧ್ಯವಿಲ್ಲ. ನನಗೆ ಕೊಡ್ಬೇಕಾದ ಬಾಕಿ 500 ರೂಪಾಯಿನ ಬಿಸಾಕ್ಬಿಡಿ, ಇಲ್ದಿದ್ರೆ ಮನೆ ಖಾಲಿ ಮಾಡಿ. ಅಮೀನ್ರೆ, ಏನ್ರಿ ನೋಡ್ತಾ ಇದ್ದೀರಾ? ದಯವಿಟ್ಟು. ಆಗೋದಿಲ್ಲ, ಮತ್ತೆ ಸುಮ್ಮನೆ ಬೇಜಾರು ಮಾಡ್ಬೇಡಮ್ಮ. ನೋಡ್ರಿ, ಅದೆಲ್ಲ ಆಗೋಲ್ಲಮ್ಮ, ಸುಮ್ಮನೆ ಬೇಜಾರು ಮಾಡ್ಬೇಡ. ಸ್ವಲ್ಪ ನಿಲ್ರಿ. ಆಕೆ ಅಷ್ಟೊಂದು ಕೇಳ್ಕೊತಾ ಇದ್ದಾರೆ, ಆದ್ರೆ ಹೆಂಗಸು ಅಂತ ಕರುಣೆ ಕೂಡ ಇಲ್ಲದೆ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ರಲ್ಲ, ನೀವೇನು ಮನುಷ್ಯರ ಏನ? ಹಣ ಬಾಕಿ ವಸೂಲ್ ಮಾಡಕ್ ಬಂದಿರೋ ನಾನು, ಕೊಡ್ಬೇಕಾದವ್ರು ಅವರು. ಮನೆ ಖಾಲಿ ಮಾಡ್ಸೋಕ್ ಬಂದಿರೋ ನಾನು, ಮಾಡ್ಬೇಕಾದವ್ರು ಅವರು. ಮಧ್ಯ ನೀನ್ ಯಾವನೇ ದಾಸಯ್ಯ? ನಾನ್ ಯಾರೇ ಆಗಿರ್ಲಿ, ಆದ್ರೆ ನಿಮ್ಮ ಹಣ ಬರ್ಬೇಕು ಅಂತ ಅವ್ರ ಹಣ ಬೆಳೆಸ್ಬೇಕಂದಿದ್ದೀರೇನು? ನಿಮಗೆ ನಿಮ್ಮ ಹಣ ಬೇಕು ತಾನೆ? ಹೌದು. ನಾನು ಗ್ಯಾರಂಟಿ ಬರ್ತೀನಿ. ಯಾರಿಗೂ ಹೋಗೋರು ಬರೋ ಗ್ಯಾರಂಟಿ ಎಲ್ಲ ಕಟ್ಕೊಂಡು ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಯೋ, ಅವ್ರನ್ನ ಯಾರು ಅಂತ ತಿಳ್ಕೊಂಡಿ? ಜಮೀನ್ದಾರ್ ಜಗಪತಿ ರಾಯರ ಮಗ. ಹೌದೇನು? ತಿಳಿಲಿಲ್ಲ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅದಿರ್ಲಿ, ಅವ್ರು ಕೊಡೋ ಬಾಕಿ ಎಷ್ಟಿದೆ ಅಂತ ಹೇಳಿ, ನಾನು ಪತ್ರದಲ್ಲಿ ಸಹಿ ಹಾಕ್ತೀನಿ. ಅವ್ರು ಬೇರೆ ಮನೆ ನೋಡ್ಕೊಳ್ಳೋವರೆಗೂ ಈ ಪತ್ರ ನಿಮ್ಮ ಹತ್ರನೇ ಒತ್ತೆ ಇಟ್ಕೊಳ್ಳಿ. ಅಯ್ಯೋ, ತಾವ್ ಹೇಳಿದ್ಮೇಲೆ ಆಗೋಯ್ತು ಬಿಡಿ. ನೀವೇನು ತಿಳ್ಕೊಳ್ಳದೆ ಇದ್ರೆ ಈ ಪತ್ರದಲ್ಲಿ 1 ರುಜು ಹಾಕಿ. ವ್ಯವಹಾರ ನೋಡಿ, ವ್ಯವಹಾರ. ನಿಮ್ ಕೆಲಸ ಆಯ್ತಲ್ಲ, ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ. ಆಯ್ತು. ಅಮೀನ್ರೆ, ಆರಿ ಹೋಗ್ತಿದ್ದಿ ಮನೆ ದೀಪ ಉಳಿಸಿದ್ರಿ, ದೇವರ ಹಾಗೆ ಬಂದು ನಮ್ ತಾಯಿ ಪ್ರಾಣ ಕಾಪಾಡಿದ್ರಿ. ನಿಮ್ಮ ಉಪಕಾರ ನಾ ಯಾವತ್ತೂ ಮರೆಯೋದಿಲ್ಲ. ಇದೇನು ಮಹಾ ಉಪಕಾರ, ಮನುಷ್ಯನ ಅದನ್ನು ಮಾಡ್ಬೇಕಾದ ಕರ್ತವ್ಯ ಇದು. ಬರ್ತೀನಿ. ಚೆನ್ನಾಗಿದ್ಯಪ್ಪ ಕುಮಾರ್, ಸ್ವಲ್ಪ ನಿಂತ್ಕೋಪ. ಏನೇನ
ಅಣ್ಣ ಚೆನ್ನಾಗಿದ್ಯಾ? ಓ ನಾನು ಹೋದಾಗ ಫ್ರಾಕ್ ಹಾಕೊಂಡು ಇಷ್ಟುದ್ದ ಇದೆ. ಈಗ ನಾನು ಬರೋ ಅಷ್ಟರಲ್ಲಿ ಲಂಗ ದಾವಣಿ ಹಾಕೊಂಡು ನನ್ನ ಎತ್ತರಕ್ಕೆ ಬೆಳೆದ್ ಬಿಟ್ಟಿದ್ದಾಳೆ ಅಲ್ಲ. ಹೆಣ್ಮಕ್ಳೇ ಹಾಗಪ್ಪ, ಬೇಗ ಬೆಳ್ಬಿಡ್ತಾರೆ. ಏನಯ್ಯ ಹೊಳೆ ದಾಟಿದ ಮೇಲೆ ಅಂಬಿಗ ಸಾರಿ ನಾನ್ ಬರ್ಲಾ? ನಿಮ್ ತಂದೆ ನಾನು ವಿಚಾರಿಸಿ ಅಂತ ಹೇಳು. ಅಂದಾಗೆ ಅವ್ರು ಭೀಮನ್ ಪಾರ್ಟ್ ಮಾಡ್ಬೇಕು ಅನ್ನೋ ಅವ್ರ ಆಸೆ ಕೊನೆಗೂ ತೀರ್ತಾ? ಅದನ್ನ ಇನ್ನೂ ಮರ್ತಿಲ್ವಾ? ಆ ಪಾಠ ಮುಚ್ಚು ಏನು ಅಂತ ಹೇಳ್ತೀಯ? ಅಯ್ಯೋ 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 ಅಯ್ಯೋ. ಕನ್ನಡಿಗರ ಅಭಿಮಾನಿ ನಟರಾದ ಶ್ರೀಮಾನ್ ಗಂಗಪ್ಪನವರು ತಮ್ಮ ಭೀಮನ ಪಾತ್ರಕ್ಕೆ ಹೆಸರುವಾಸಿಯಾದವರು. ಕಲಾರಸಿಕರ ಪರವಾಗಿ ಇವರಿಗೆ ಅಭಿನವ ಕಲಿ ಭೀಮ ಎಂಬ ಬಿರುದನ್ನು ನೀಡಿ ನಮ್ಮ ಸಂತೋಷದ ಸಂಕೇತವಾಗಿ ಈ ಚಿನ್ನದ ಗದೆಯನ್ನು ಕೊಡುತ್ತಿದ್ದೇವೆ. ನಾನ್ ನಿದ್ರೆಯಲ್ಲಿ ನಗುತ್ತಿದ್ದೇನೆ. ಇದೇನು ಕನಸು ಭ್ರಾಂತಿಯೋ? ಈ ನಾಟಕ ಮಾತೆಲ್ಲ ಬಿಟ್ಟು ಎಲ್ರು ಮಾತಾಡ್ತಾರಲ್ಲ ಹಾಗೆ ಮಾತಾಡಿ. ಲಲನಾವಣಿ ಎಲ್ಲಿ ಆ ದುರ್ಯೋಧನ? ಅವನೇ ಅಂದೆ ಅವನು. ಭಾನುಮತಿಯ ಗಂಡ ಚಂಡ ಭಂಡ ನನ್ನ ಕೈಗೆ ಸಿಕ್ಕಿದರೆ ತುಂಡರಿಸುವ ಭಯದಿಂದ ವೈಶಂಪಾಯನ ಸರೋವರವನ್ನೇನು ಹೊಕ್ಕನು ಅತಳ ವಿತಳ ಸುತಳ ಮಹೋದ ಭಾರ್ಯ ರತ್ನವೇ. ನಿನ್ನ ಪತಿದೇವನ ಸಾಮರ್ಥ್ಯ ನಿನಗೆ ತಿಳಿಯುದು. ನನ್ನ ನಟನ ಕಲಾ ಕೌಶಲ್ಯಕ್ಕೆ ಮೆಚ್ಚಿ ಕಲಾ ರಸಿಕರು ಕಲಿಯುಗದ ಕಲಿ ಭೀಮಾ ಎಂಬುದಾಗಿ ನನಗೆ ಬಿರುದನ್ನು ಕೊಟ್ಟಿರುವ ಬಿರುದು. ಅವರು ನಿಮ್ಗೆ ಬಿರುದು ಕೊಟ್ಟಿಲ್ಲ, ಬಿದ್ರು ಕೊಟ್ಟಿದ್ದಾರೆ. ಏನಂದ್ರೆ ಮರೆತು ಹೋದ ನನ್ನ ಕೋಪವನ್ನು ಜ್ಞಾಪಿಸಿ ನನಗೆ ಕೆರಳಿಸುತ್ತಿವೆಯಾ? ನಿನಗೆ ಒಂದೇ ನಿನ್ನ ಕಲೆನ ಪತ್ರರತ್ನ ಏನನ್ನಾದ್ರೂ ಬಣಿಸಬಲ್ಲೆ, ಆದ್ರೆ ನಿನ್ನ ತಾಯ ಆಡಿದ ಮಾತನ್ನು ನಾನು ಕ್ಷಮಿಸಲಾರೆ. ಅಮ್ಮ, ಅಪ್ಪ ನಿನ್ನ ಎದುರಿಗೆ ಇಷ್ಟು ಚೆನ್ನಾಗಿ ಪಾಠ ಮಾಡ್ತಾರಲ್ಲ, ಸ್ಟೇಜ್ ಮೇಲೂ ಯಾಕೆ ಮಾಡಬಾರ್ದು? ಏನ್ ಹೇಳಿ, ಸ್ಟೇಜು ಸ್ಟೇಜು ಅಂತ ಬಡ್ಕೊಂತಾರೆ. ಜನ ನೋಡಿದ ತಕ್ಷಣ ಬಿದ್ದೋಗ್ತಾರೆ. ಇದುವರೆಗೂ 3 ಸಲ ಬಿದ್ದಿದ್ದಾರೆ. ಸುಳ್ಳು. ಬಿದ್ದಿರೋದು 3 ಸಾರಿ ಅಲ್ಲ, ಎಷ್ಟೋ ಸಾರಿ. ಅಮ್ಮ, ನನ್ನ ಲವ್ ರಿಸರ್ಚ್ಗೋಸ್ಕರ ಕೇಳ್ತೀನಿ, ನಿನಗೂ ಅಪ್ಪನಿಗೂ ಹೇಗಾಯ್ತು ಮದುವೆ? ನನ್ನ ಕರ್ಮ, ಇವ್ರಿಗೆ ಬಣ್ಣದ ಹುಚ್ಚಿದೆ ಅಂತ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. ಇವ್ರ ಕೈನಲ್ಲಿ ನನ್ನ ಕುತ್ತಿಗೆಗೆ ತಾಳಿ ಬಿಗಿಸಿದ್ದಾರೆ. ಓ, ಇದೊಂದು ಹೊಸ ಕೇಸು ನನ್ನ ರಿಸರ್ಚ್ಗೆ. ಅಮ್ಮ, ಇದಕ್ಕೆ ನೋಡು, ಅಪ್ಪ ಅಮ್ಮ ಹುಡುಗಿನ ಗೊತ್ತು ಮಾಡಬಾರ್ದು. ಹುಡುಗಿ ಹುಡುಗನ್ ನೋಡ್ಬೇಕು, ಹುಡುಗ ಹುಡುಗಿನ ನೋಡ್ಬೇಕು, ಪತ್ರ ಬರೀಬೇಕು, ಠಾ ಅಂತ ಮೀಟ್ ಮಾಡ್ಬೇಕು, ಪಬಕ್ ಅಂತ ಲವ್ ಮಾಡ್ಬೇಕು. ಗೊತ್ತಾಯ್ತು, ಬರ್ತೀನಿ. ಅಮ್ಮ, ಈ ಸೀರೆ ನಿಂಗೆ. ನನ್ಗೆ ಯಾಕೆ ತಂದಿಯೋ? ನನ್ನ ಮುದ್ದು ಅಮ್ಮನಿಗೆ ಒಂದು ಸೀರೆ ತರಬೇಕಂತ ಅನ್ನಿಸ್ತು, ತಂದೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಅಪ್ಪ, ಈ ಸೂಟ್ ಪೀಸ್ ನಿಂಗೆ. ಸೂಟ್ ಪೀಸ್ ನನಗ? ಲಕ್ಷ್ಮಿ, ನೋಡಿದೇನೆ ನಿನ್ನ ಮುದ್ದಿನ ಮಗ ನನಗೆ ಈ ವಯಸ್ಸಿನಲ್ಲಿ ಸೂಟ್ ಪೀಸ್ ತಂದಿದ್ದಾನೆ. ಮಗ ಪ್ರೀತಿಯಿಂದ ತಂದಿದ್ದಾನೆ, ಹೊಲಿಸ್ಕೊಳ್ಳಿ ಅಂದ್ರೆ. ಕುಮಾರ್, ನೀನು ಪ್ರೀತಿಯಿಂದ ನಿಮ್ಮಮ್ಮನಿಗೆ ಲಂಡನ್ ನಿಂದ ಫ್ರಾಕ್ ತಂದಿದ್ರೆ ಕೊಡಪ್ಪ, ಹಾಕೊಳ್ಳಿ. ಕಣ್ಣಾರ ನೋಡಿ ಸಂತೋಷ ಪಡ್ತೀನಿ. ಅಣ್ಣ, ನನ್ಗೋಸ್ಕರ ಏನ್ ತಂದಿದ್ಯಾ ಅಣ್ಣ? ನಿನ್ಗೋಸ್ಕರ ಸ್ಪೆಷಲ್ ಆಗಿ ತಂದಿದ್ದೀನಿ, ಕುದುರೆ ಮೊಟ್ಟೆ. ಅಮ್ಮ ನೋಡಮ್ಮ. ಅಲ್ವೇ, ನೀನಿರೋದು ಒಬ್ಳೆ ತಂಗಿ, ನಿನಗಾಗಿ ಏನಾದ್ರೂ ತರದೇ ಇರ್ತಾನೆ. ಚಿಂಕುರಳಿ ಅದ ಅಣ್ಣ, ತುಂಬಾ ಚೆನ್ನಾಗಿದೆ ಅಣ್ಣ, ಥ್ಯಾಂಕ್ ಯು. ಅದ್ ಸರಿ, ಎಲ್ರಿಗೂ ಏನಾದ್ರೂ ಒಂದ್ ತಂದಿದ್ದೀಯಾ? ನಾಳೆ ನಿನಗ್ ಬರೋ ಹೆಂಡತಿ ಏನೂ ತರ್ಲಿಲ್ವಲ್ಲ? ಅಣ್ಣ, ಇದು ಯಾರಿಗೆ ಅಂತ ಹೇಳಲೇ ಇಲ್ವಲ್ಲ ಅಣ್ಣ? ಇದೊಂದು ವಿಚಿತ್ರವಾದ ಕತೆ. ಪ್ಲೇನ್ ಸ್ಟ್ರೈಕ್ ಅಂತ ನಾನು ರೈಲಲ್ಲಿ ಬಂದಲ್ಲ, ಯಾವುದೊಂದು ಸಣ್ಣ ಸ್ಟೇಷನ್ ಹತ್ರ ಸಿಗ್ನಲ್ಗೋಸ್ಕರ ನಮ್ಮ ರೈಲ್ ನಿಂತು. ಇದ್ದಕ್ಕಿದ್ದಾಗ ಹಾಗೆ ಒಬ್ಬ ವ್ಯಕ್ತಿ ನನ್ನ ಬೋಗಿ ಹಾಕ್ತ. ನನ್ನ ಕೈಲಿ ಕೆಲವು ಪೇಪರ್ಸ್ಗಳನ್ನಿಟ್ಟು, ನನ್ನ ಪ್ರಾಣ ಅಪಾಯದಲ್ಲಿದೆ, ಈ ಪೇಪರ್ಸ್ಗಳನ್ನ ಬ್ಯಾಂಗ್ಳೂರ್ನಲ್ಲಿ ಯಾವುದಾದ್ರೂ ಒಬ್ಬ ಲಾಯರಿಗೆ ತಲುಪಿಸ್ಬಿಡಿ ಅಂತ ಹೇಳಿದ. ಆಮೇಲೆ ಈ ಡಬ್ಬಿ ನನ್ನ ಕೈಲಿಟ್ಟು ಏನೋ ಹೇಳ್ಬೇಕಂದಿದ್ದ. ಅಷ್ಟರಲ್ಲಿ ಕಿಟಕಿಲಿ ಯಾರೋ ಮುಖ ನೋಡಿ ರೈಲಿಂದ ಹಾರಿಬಿಟ್ಟ. ಈ ಡಬ್ಬಿ ನನ್ನ ಕೈಲೇ ಉಳಿತು. ನೋಡಿಯಪ್ಪ, ಪೇಪರ್ಸ್ ಇದ್ರಲ್ಲಿ ಕುಂಕುಮ ಇದೆ, ಮಂಗಳ ದ್ರವ್ಯ ಬಂದ್ರೆ ಮನೆಗೆ ಒಳ್ಳೇದು.
ಕುಮಾರ್, ನಮ್ಮ ಲಾಯರ್ಸ್ ರಾವಣ್ ರಾವ್ ಇದಾರಲ್ಲ, ಇದನ್ನ ಅವ್ರ ಕೈಲಿ ಕೊಟ್ಬಿಡಿ. ಅವರು ವಿಚಾರಿಸಿ ಏನ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. Look here, under the section 120 in the 6th Metropolitan Court between J. Timmappa and R. Rachaya, the section, take dictation, take. ಜೂನಿಯರ್, Shut up! Hey, junior! ಎಷ್ಟು ಸಲ ಹೇಳಿದೀನಿ ನಾ ಇಲ್ಲಿದ್ದ ನನ್ನ ಚೇರ್ ಮೇಲೆ ಕೂತ್ಕೊಂಬೇಡ ಅಂತ. Sorry, sir. ಏನ್ ಸರಿ? ಓಹೋ, ಚಿಕ್ಕ ಜಮೀನ್ದಾರ್ ಬರ್ಬೇಕು. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಸಮಾಚಾರ? ನಮ್ಮ ತಂದೆಯವರು ಈ ಪೇಪರ್ಸ್ ನಿಮ್ ಕೊಡೋಕೆ ಹೇಳಿದ್ರು. ಸಿಂಪಲ್, ವೆರಿ ಸಿಂಪಲ್, ಆರ್ಡರ್ ಪ್ರಾಪರ್ಟಿ ಕೇಸ್. ಮಿಸ್ಟರ್ ಕುಮಾರ್, ಈ ಭವಾನಿ ಪ್ರಸಾದ್ ಹೆಂಡತಿ ಮಗಳು ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಬೇಕು. ಕರೆಕ್ಟ್, ಅವ್ರಿಗೆ ಈ ಆಸ್ತಿ ಕೊಡಬೇಕು. ನಾವು ಕೊಡೋ ಡೇಟ್ ಒಳಗೆ ಆ ಭವಾನಿ ಪ್ರಸಾದ್ ಹೆಂಡತಿ ಮಕ್ಕಳು ಸಿಕ್ಕರೆ ಹೋದ್ರೆ ಈ ಆಸ್ತಿ ಎಲ್ಲ ಧರ್ಮ ಕಾರ್ಯಗಳಿಗೆ ವಿನಿಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ದೊಡ್ಡ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋದು. ಕರೆಕ್ಟ್. ಮಿಸ್ಟರ್ ಕುಮಾರ್, ನೀವು ಇಲ್ಲಿ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮಿಬ್ರದ್ದು ಸಾಧಾರಣ ಜೋಡಿ ಅಲ್ರಿ? ಸಾಧಾರಣ ಜೋಡಿ ಅಲ್ಲ, ಶರ್ಲಾಕ್ ಹೋಮ್ಸ್ ಅಂಡ್ ಪೆರ್ರಿ ಮೇಸನ್ ಕಾಂಬಿನೇಷನ್. ಸರ್, ಮದರ್ ಡಾಟರ್, wherever they are, we set. Shut up. ಅದರ ಜೊತೆ ಈ ಕುಂಕುಮದ ಭರಣಿ ಒಂದಿದೆ. ಇದು ವಾಟ್ ಭರಣಿ? ಓ, ಕುಂಕುಮ ಭರಣಿ. ಇದು ನಿಮ್ಮ ಹತ್ರ ಇಟ್ಕೊಳ್ಳಿ. ಆ ತಾಯಿ ಮಗಳನ್ನ ಕಣ್ಣು ಹಿಡಿದ ಮೇಲೆ ನೀವೇ ಅವ್ರು ವಾಪಸ್ ಕೊಟ್ಬಿಡಾರಂತೆ. ಬೈ ನೋಡಿ, ನಮಗೆ ಬಹಳ ಕೆಲಸ ಇದೆ, ಅದರಿಂದ ವಿಲ್ ಯು ಟೇಕ್ ಕೇರ್ ಆಫ್ ಮೀ? ಥ್ಯಾಂಕ್ ಯು. ಜೂನಿಯರ್, ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನಾನೊಂದು ಕ್ಲೈಂಟ್ ಹತ್ರ ಮಾತಾಡ್ತಾ ಇರುವಾಗ ಮಧ್ಯ ಬಾಯಿ ಹಾಕೊಂಡು ಬರಬೇಡ ಅಂತ ಅಂದ್ಬಿಟ್ಟು. Sir, you won't allow me to talk in the court. At least allow me to talk in the office. Will you shut up and take what I dictate? ಭವಾನಿ ಪ್ರಸಾದನವರು ಕರ್ನಾಟಕಕ್ಕೆ ಸೇರ ರಾಧಾ ಕೃಷ್ಣ ಪುರಾಣ ಪ್ರೇಮಿಗಳು, ಲೈಲಾ ಮಜ್ನು ಚರಿತ್ರ ಪ್ರೇಮಿಗಳು, ರೋಮಿಯೋ ಜೂಲಿಯಟ್ ಮಾಡರ್ನ್ ಪ್ರೇಮಿಗಳು, ದೇವದಾಸ್ ಪಾರ್ವತಿ ಸಾಹಿತ್ಯ ಪ್ರೇಮಿಗಳು. ಒಬ್ಬರಿಗೊಬ್ಬರು ಪ್ರೇಮಿಸಿ ತಮ್ಮ ಜೀವನೇ ಧಾರೆ ಎರೆದ ಪವಿತ್ರ ಪ್ರೇಮಿಗಳು. ಅತ್ತರಿ, ಇವರೆಲ್ಲ ಯಾಕೆ ಪ್ರೇಮಿಸ್ಬಿಟ್ಟು ಮದುವೆ ಆಗದೇನೆ ಸತ್ತು ಹೋದ್ರು? ಲವ್ ಈ ಲವ್ ಮೇಲೆ ರಿಸರ್ಚ್ ಮಾಡಿ ಥೀಸಿಸ್ ಬರೆದು ನಾನು ಡಾಕ್ಟರೇಟ್ ಪದವಿ ತಗೋಬೇಕು. ಕರೆಕ್ಟ್. ನಾನು ರಿಸರ್ಚ್ ಮಾಡಬೇಕಾದ್ರೆ ಲವ್ ಮಾಡಬೇಕಾದ್ರೆ ಹುಡುಗಿ ಬೇಕು. ಆಲ್ವೇಸ್ ಸ್ಟಾರ್ಟ್ ಯುವರ್ ಲವ್ ವಿತ್ ದಿ ನೇಬರ್. ನಮ್ಮ ನೇಬರ್ ರೈಫಲ್ ರಾಚನ್ ಮಗಳಿದ್ದಾಳೆ, ಅವಳಿಗೆ ಇವತ್ತು ಬರೀತೀನಿ ನನ್ನ ಮೊದಲನೇ ಪ್ರೇಮದ ಬಾಣ ಸೈ ಸವಕ್. ಅದು ಅವಳ ಹೃದಯಕ್ಕೆ ನಟ್ಟು, ಆ ಪ್ರೀತಿ ಪೆಟ್ಟಿಗೆ ಅವಳ ಚಟ್ಟಾಗಿ ನನ್ನ ಪ್ರೇಮದ ಬುಟ್ಟಿ ಒಳಗೆ ಬಂದು ಬೀಳಬೇಕು. ಲೆಫ್ಟ್ ಟರ್ನ್, ಮಾರ್ಚ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ಸ್ಟಾಪ್, ರೈಟ್ ಟರ್ನ್. ಅಪ್ಪ, ಬೆಳಗ್ಗಿಂದ ರಾತ್ರಿವರೆಗೂ ಈ ಲೆಫ್ಟ್ ರೈಟ್ ಹಾಕಿ ನಮ್ ಪ್ರಾಣ ಯಾಕಪ್ಪ ತೆಗಿತೀರಿ? ಸ್ಟಾಪ್ ಇಟ್. ಜಾಸ್ತಿ ಮಾತಾಡಿದ್ರೆ ಈ ರಿವಲ್ವರ್ ಅಂತ ಸುತ್ತಾಕ್ಬಿಡ್ತೀನಿ. ಹುಷಾರ್. ಅಮ್ಮ, ಏನಮ್ಮ? ನೋಡಮ್ಮ ಅಪ್ಪನ. ಅಯ್ಯೋ, ನನ್ ಕರ್ಮ. ಅಪ್ಪ, ಯಾವಾಗ ನೋಡಿದ್ರು ಠಟ ಅಂತ ಕೊಂದು ಬಿಡ್ತೀನಿ ಅಂತಿರ್ತೀರಲ್ಲ, ಹೆಚ್ಚದಲ್ಲಿ ಎಷ್ಟು ಜನ ಕೊಂದಿದ್ದೀರಪ್ಪ? ಕೊಂದು ಬಿಡ್ತಿದ್ದೆ, ಚಾನ್ಸೇ ಸಿಗ್ಲಿಲ್ವಲ್ಲ. ನನ್ ಗನ್ ಎದುರಿಗೆ ಯಾರು ಬರಲಿಲ್ಲ. ಬಂದಿದ್ರೆ ಅನ್ನಿಸ್ಬಿಡ್ತಿದ್ದೆ, ಗೊತ್ತಾ? ಹಾಗಾದ್ರೆ ಮಿಲಿಟರಿಗೆ ಸೇರಿ ಏನು ಮಾಡ್ಲಿಲ್ವೇ? ನನ್ನ ಏನು ಅಂತ ತಿಳ್ಕೊಂಡೆ? ಒಂದು ಸಲ 3 ಜನ ಶತ್ರುಗಳ ಕೈನ ಏಕ್ದಮ್ ಕತ್ತರಿಸಿ ಹಾಕಿದ್ದೀನಿ. ಕೈಗಳನ್ನ ತಲೆ ಯಾಕಪ್ಪ ಕತ್ತರಿಸ್ಲಿಲ್ಲ? ನನಗಿಂತ ಮುಂಚೆ ಅವ್ರ ತಾಳಿಗಳನ್ನ ಯಾರೋ ಕತ್ತರಿಸಿ ಹಾಕಿದ್ರು, ನಾನೇನು ಮಾಡ್ಲಿ? ಅಪ್ಪ, ಇನ್ನೊಂದ್ಸಲ ಯುದ್ಧ ಬಂದಾಗ ಕೈ ಕತ್ತರಿಸ್ಬೇಡಿ, ತಲೆ ಕತ್ತರಿಸಿ. ಗುಡ್ ಐಡಿಯಾ. ಡಾರ್ಲಿಂಗ್, ಕಾಗದ ಹಾರು ಬಂತು ಅಂತ ಕಕ್ಕಾಬಿಕ್ಕಿ ಆಗಬೇಡ. ನಾನೇ ಪಕ್ಕದ ಮನೆ ಮೋಹನ್.
ದಿನ ನಿನ್ ನೋಡಿ ನೋಡಿ ನಿನ್ನ ಕಣ್ಣಿನ ಮೋಡಿಗೆ ಸಿಕ್ಕಾಕೊಂಡು ಇಲಿ ತರ ವಿಲಿವಿಲಿ ವಿಲಿವಿಲಿ ಅಂತ ಒದ್ದಾಡ್ತಾ ಇದ್ದೀನಿ. ಪ್ರಿಯತಮೆ, ಪಕ್ಕದ ಕಿಟಕಿನ ಒಂದ್ಸಾರಿ ನೋಡು. ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡಬೇಕಾಗಿದೆ. ಯಾವಾಗ, ಎಲ್ಲಿ, ಯಾವ ತರ ಮೀಟ್ ಮಾಡೋದು ಅಂತ ಬೇಗ ಉತ್ತರ ಬರೀ. ನಿನ್ನ ಫ್ಯೂಚರ್ ಲವರ್ ಮೋಹನ್ ದೇವದಾಸ್. ನೋಡ್ದೇನೋ, ನಾನೇನೋ ತಿಳ್ಕೊಂಡ್ಬಿಟ್ಟಿದ್ಯಲ್ಲ. ನಾನ್ ಲವ್ ಬಗ್ಗೆ ಬರೆದ ಆರ್ಟಿಕಲ್ಲು ಇವತ್ತು ಪೇಪರ್ ಅಲ್ಲಿ ಬಂದಿದೆ. ನೋಡು ನೋಡು, ಓದು. ಭವಾನಿ ಪ್ರಸಾದ್ ಅನ್ನುವರ ಕೊಲೆ. ಇವ್ ನಿಂಗೆ ಗೊತ್ತಾ? ಈ ವ್ಯಕ್ತಿ ಪರಿಚಯ ಇದೆ ನನಗೆ. ನಾನು ಹೇಳ್ತಿದ್ನಲ್ಲ, ನಾನು ರೈಲಲ್ಲಿ ಬರ್ತಿರುವಾಗ ಒಬ್ಬ ವ್ಯಕ್ತಿ ನನಗೆ ಪತ್ರ ಮತ್ತೊಂದು ಭರಣಿ ಕೊಟ್ರು ಅಂತ. ಅವರೇ ಇವರು. ಇವರೇನಾ? ಎಲ್ಲ ಚೆನ್ನಾಗೇ ಇದೆ, ಆದ್ರೆ ನಮಗೆ ಬೇಕಾಗಿರೋ ವಸ್ತು ಮಾತ್ರ ಸಿಗಲಿಲ್ಲ. ಬಾಸ್, ನಿಮ್ಗೆ ಕೋಪ ಜಾಸ್ತಿ. ಮಾತಾಡಿದ್ರೆ ಹೊಡಿತೀನಿ ಅಂತೀರಾ, ಸಾಯಿಸ್ತೀನಿ ಅಂತೀರಾ. ಆ ಭವಾನಿ ಪ್ರಸಾದ್ ಹಾಗೆ ಸಾಯ್ಸಾಕ್ಬಿಟ್ರಿ. ಹೆಣ ಮಾತಾಡ್ತದ. ನನ್ನ ಮಕ್ಳು ಕರ್ಕೊಂಬಂದು ಚಿತ್ರ ಹಿಂಸೆ ಮಾಡ್ಬೇಕು. ಆವಾಗಲೇ ನಮಗ್ ಬೇಕಾಗಿರೋ ವಸ್ತು ಸಿಗೋದು. ಇವಾಗ ನಿಮ್ಗೇನ್ ಸಿಕ್ತು? ಹೆಣ ಸಿಕ್ತು. ಏನಂತೀಯ? ಏ ಚಂದ್ರು, ಮೊಟ್ಟೆ ಬಂದು ಕೋಳಿ ಮರಿಗೆ ಬುದ್ಧಿ ಹೇಳ್ತಾರೆ. ಕೋಳಿ ಮರಿ ಬಂದಿದ್ದೆ ಮೊಟ್ಟೆಯಿಂದ ಬಾಸ್. ಕಿಲಾಡಿ ಇದೆಯಾ, ಕಡಾಡಿ ಇದೆಯಾ? ಬಾಸ್, ಈ ಅಡ್ವರ್ಟೈಸ್ಮೆಂಟ್ ನೋಡಿದ್ರ? ಸಿಂಗಪುರ್ನಲ್ಲಿ ವ್ಯಾಪಾರಸ್ಥರಾಗಿ ಕರ್ನಾಟಕ ಸೇರಿದ ಭವಾನಿ ಪ್ರಸಾದ್ ಅನ್ನುವವರು ಹೆಂಡತಿ ಪಾರ್ವತಮ್ಮ ಅಥವಾ ಮಗಳು ಲತಾ ಎಲ್ಲಿದ್ರು ಈ ಕೆಳಕಂಡ ವಿಳಾಸಕ್ಕೆ ಒಳ್ಳೆ ಪತ್ರ ಬರೀತಕ್ಕದ್ದು. ಅಥವಾ ಈ ಸದರಿ ಹೆಂಡತಿ ಮಕ್ಕಳ ವಿಷಯ ಯಾರೇ ಆಗಲಿ ವಿಚಾರ ತಿಳಿದಿದ್ದರೆ ನಮಗೆ ತಿಳಿಸಿದರೆ ಸೂಕ್ತ ಬಹುಮಾನ ಕೊಳ್ಳಲಾಗುತ್ತೆ. ರಾಮ್ ಮತ್ತು ರಾವ್ ಅಡ್ವೊಕೇಟ್ಸ್, ಬಳಪೇಟ್ ರಾಮ್ಗಳು. ರಾಮ್ ರಾವ್. ಹೌದು ಹೌದು, ಯು ಕಮ್ ಟು ಕೋರ್ಟ್ ಮ್ಯಾನ್. ಸಂಶೀಮ ಮಕ್ಕಳ ಖುದ್ದಾವಣಿಯ ರಾಮನ್ ರಾವ್ ನೀವೇನಾ? ರಾವ್ ಶರತ್ ಜೂನಿಯರ್. ಏನ್ ಕೇಸು ತಮ್ದು? ಈ ಅಡ್ವರ್ಟೈಸ್ಮೆಂಟ್ ತಾವೇನ ಕೊಟ್ಟಿದ್ದು? ನಾವೇ. ಭವಾನಿ ಪ್ರಸಾದ್ ಬಗ್ಗೆ ನಿಮ್ಗೇನ್ ಗೊತ್ತು? ಭವಾನಿ ಪ್ರಸಾದ್ ಬಗ್ಗೆ ನಿನಗೇನ್ ಗೊತ್ತು? ಯಾಕೆ ಹೊಡಿತಾ ಇದ್ದೆ? ಭವಾನಿ ಪ್ರಸಾದ್ ವಿಚಾರ ಯಾರು ತಿಳಿಸ್ತು? ರಾಮಾಪುರ ಜಮೀನ್ದಾರ್ ಮಗ ಕುಮಾರಿ ಕೇಸ್ ತಂದು ಕೊಟ್ರು. ತಾಯಿ ಮಗನ್ ಹುಡ್ಕೋಕ್ಕೋಸ್ಕರ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ನಾವೇ ಕೊಟ್ರು. ಕಾಗದ ಪತ್ರಗಳೇನೋ ಅಥವಾ ಇನ್ನೂ ಏನಾದ್ರೂ ಕೊಟ್ರು? ಏನ್ ಕೊಟ್ರು? ಒಳ್ಳೆ ಜೂನಿಯರ್. ಏನ್ ಕೊಟ್ರು? ಒಂದು ಕುಂಕುಮ ಭರಣೆ ಕೊಟ್ರು. ಅದ್ರಲ್ಲೇನಿತ್ತು? ಅರ್ಶನ ಕುಂಕುಮ ಮಂತ್ರಾಕ್ಷತೆ. ಆ ಭರಣಿಯಲ್ಲಿ ನನ್ನ ಹತ್ರ ಇಲ್ಲ, ಅವ್ರಿಗೆ ವಾಪಸ್ ಕೊಟ್ಬಿಟ್ಟು. ಕುಮಾರ್, ನಾನು ಯಾರು ಗೊತ್ತಾ? ಡೆಲ್ಲಿನಲ್ಲಿ ಬ್ಯಾಂಕ್ ದರೋಡೆ ಮಾಡಿ 10 ಲಕ್ಷ ರೂಪಾಯಿ ಹೊಡ್ಕೊಂಡು ಹೋದ ತನಸಿಂಗ್ ವಿಚಾರ ಗೊತ್ತಾ? ನಾನು ಓದಿದ್ದೇನೆ. ಏ ಸೀನಿಯರ್, ಮದ್ರಾಸ್ನಲ್ಲಿ 7 ಮರ್ಡರ್ ಮಾಡಿ ಪೊಲೀಸರ ಕಣ್ಣಿಗೆ ಮಣ್ಣೆ ತಪ್ಪಿಸ್ಕೊಂಡದ ಫೆರ್ಮಾನ್ ವಿಚಾರ ಗೊತ್ತಾ? ಓದಿದ್ದೇನೆ. ಕಲ್ಕತ್ತಾ ರೈಲ್ವೆ ಪ್ರಕರಣದಲ್ಲಿ 25 ಲಕ್ಷ ರೂಪಾಯಿ ದರೋಡೆ ಮಾಡಿದ ಬಲಬೀರ್ ವಿಚಾರ ಗೊತ್ತಾ? ಫೆರ್ಮಾನ್, ಧನಸಿಂಗ್, ಬಲಬೀರ್ನ ಪ್ರತ್ಯಕ್ಷವಾಗಿ ನೋಡಿದ್ದೀರಾ? ನಾವೇ. ಹನ್ನೆರಡು ರಾಷ್ಟ್ರದ ಪೊಲೀಸ್ನವರು ಯಾರ ತಲೆಗೋಸ್ಕರ ಹುಡುಕ್ತಾ ಇದ್ದಾರೋ ಆ ಸಹಸ್ರ ಮುಖದ ಮಣಿ ನಾವೇ. ಭವಾನಿ ಪ್ರಸಾದ್ ಹೆಂಡತಿ ಮಕ್ಕಳ ವಿಚಾರ ನಿಮ್ಗೆ ಗೊತ್ತಾದ್ರೆ ನಮ್ಮ ಅವನಿಲ್ಲೇ ಇರ್ತಾರೆ, ಅವ್ರು ತಿಳಿಸ್ಬೇಕು. ಪೊಲೀಸ್ನವರು ಏನಾದ್ರೂ ತಿಳಿಸಿದ್ರು ನಿಮ್ಮಿಬ್ಬರು ತಲೆನೇ ಕತ್ತರಿಸಿ ನಿಮ್ಮ ಆಫೀಸ್ಗೆ ನೇತಾಕ್ಬಿಡ್ತೀನಿ. ನನ್ನ ಮಾತ್ರ ಹಿಡಿದು ಬಿಟ್ರಿ, ಅವ್ನು ಹಾಗೆ ಬಿಟ್ಬಿಟ್ರೆ ಬಿಕಾಸ್ ಯು ಆರ್ ಸೀನಿಯರ್. ಜಾನ್,
ಚಂದ್ರು ಎಲ್ಲಿದ್ರು ಹುಡುಕಿ ರಾಮ್ಪುರಕ್ಕೆ ಹೋಗಿ ಜಮೀನ್ದಾರನ ಕುಮಾರ ವಿಚಾರ ಏನು ಅಂತ ತಿಳ್ಕೊಂಬ ಅಂತ ಹೇಳು. ಇದು ನನ್ನ ಜನರಲ್ ಪ್ಲಾನ್ ಅಪ್ಪ. ಈ ಸ್ಕೀಮ್ ನಾವು ಶುರು ಮಾಡಿದ್ರೆ ನಾನು ವಿದೇಶದಲ್ಲಿ ಕಲಿತ ವಿದ್ಯೆ ಪಡೆದ ಅನುಭವ ಎಲ್ಲ ಸಾರ್ಥಕವಾಗುತ್ತೆ. ಬೇರೆಯವರ ಕೈ ಕೆಳಗೆ ಕೆಲಸಕ್ಕೆ ಸೇರೋದಕ್ಕಿಂತ ನಮ್ದೇ ಒಂದು ಸ್ವಂತ ಉದ್ಯಮ ಇದ್ರೆ ನಮಗೆ ಲಾಭನೂ ಇರುತ್ತೆ, ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಸರಿ ಕುಮಾರ್, ಇವಕ್ಕೆಲ್ಲದಕ್ಕೂ ಸುಮಾರು ಎಷ್ಟು ಬಂಡವಾಳ ಬೇಕಾಗತ್ತಪ್ಪ? ಕಮ್ಮಿ ಅಂದ್ರೆ ಒಂದು 5 ಲಕ್ಷ ರೂಪಾಯಿ ಬೇಕೇ ಬೇಕು. ಅಣ್ಣ ಕಾಫಿ. 5 ಲಕ್ಷ. ಚೆನ್ನಾಗಿದೆಯಮ್ಮ ಕಾಫಿ. ಯಾವಾಗ ಶುರು ಮಾಡೋಣಪ್ಪ? ಶುರು ಮಾಡೋಣಪ್ಪ. ಮೊದಲು ನಿಂದು ನಿನ್ ತಂಗಿದು ಮದುವೆ ಮುಗಿಸ್ಬಿಟ್ಟು ಆಮೇಲೆ ಇದು ಗಮನ ಕೊಡೋಣ. ಮದುವೆಗೂ ಇದಕ್ಕೂ ಏನು ಸಂಬಂಧ ಅಪ್ಪ? ಇಲ್ಲಿ ಆಮೇಲೆ ಮಾತಾಡೋಣ. ಕಾಫಿ ತಗೋ. ನಮಸ್ಕಾರ. ನನ್ನ ಗುರ್ತು ಸಿಕ್ಲಲ್ವೇ? ನಾನೇ ಲತಾ. ಓ ಹೌದೌದು. ಆಮೇಲೆ ನೀವು ಮನೆ ಖಾಲಿ ಮಾಡಿಬಿಟ್ರಂತೆ. ಆತ ಕಾಗದ ವಾಪಸ್ ತಂದ್ಕೊಟ್ಟ. ಹೌದು, ಮಾರನೇ ದಿನ ಖಾಲಿ ಮಾಡ್ಬಿಟ್ಟು ಈಗ ಈ ಪುಟ್ಟ ಮನೇಲಿದ್ದೀನಿ. ಲತಾ ಅವರೇನಮ್ಮ ಅವತ್ತು ನಮಗೆ ಸಹಾಯ ಮಾಡಿದ್ರ ಅಂತ ನಾ ಹೇಳ್ತಿರ್ಲಿಲ್ವೇ? ನಮಸ್ಕಾರಪ್ಪ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಆವತ್ತು ನನಗೆ ಪ್ರಜ್ಞೆ ಇರ್ಲಿಲ್ಲ, ಏನ್ ನಡೀತು ಅಂತ ಆಮೇಲೆ ನನ್ನ ಮಗಳು ಹೇಳಿದ್ಲು. ನಿಜವಾಗ್ಲು ನೀವು ನಮ್ಮ ಭಾಗದ ದೇವ್ರಪ್ಪ. ಅಷ್ಟು ದೊಡ್ಡ ಮಾತು ಯಾಕೆ? ನಾನೇನೋ ಅಂತ ಸಹಾಯ ಮಾಡಿಲ್ಲ. ನಿಮ್ ಮನಸ್ಸಿಗೆ ಹಾಗನ್ನಿಸ್ತೇ ಇರ್ಬೋದು. ಎಷ್ಟೇ ಆದ್ರೂ ದೊಡ್ಡ ಮನುಷ್ಯರ ಮಗ, ಅದಕ್ಕೆ ಅಷ್ಟು ದೊಡ್ಡ ಮನಸ್ಸು. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಮನೆ ಎಷ್ಟೊಳ್ಳೆ ಜಾಗದಲ್ಲಿದೆ. ಮನೆ ಮುಂದೆ ಬಂದು ನಿಂತರೆ ಸಾಕು, ಪ್ರಕೃತಿಯ ಸೌಂದರ್ಯವೆಲ್ಲ ಮನಸ್ಸನ್ನೇ ಸೆರೆ ಹಿಡಿದು ಬಿಡುತ್ತೆ, ಬೇರೆಲ್ಲ ಮರ್ತೋಗ್ಬಿಡುತ್ತೆ. ಕಾಣೋ ಕಣ್ಣುಗಳಿದ್ರೇನೆ ಆ ಸೌಂದರ್ಯದ ಸೊಬಗು ಗೊತ್ತಾಗೋದು. ಪಟ್ಟಣದ ಜನಜಂಗುಳಿ, ಇಕ್ಕಟ್ಟಿನ ಮನೆಗಳು, ಹೊಗೆ ತುಂಬಿದ ವಾತಾವರಣ, ಇವೆಲ್ಲ ನೋಡಿದವರಿಗೆ ಈ ಪ್ರಶಾಂತ ವಾತಾವರಣದ ನಿಜವಾದ ಬೆಲೆ ತಿಳಿಯೋದು. ಭಾರತದ ಜೀವನಾಡಿ ಇರೋದೇ ಹಳ್ಳಿಗಳಲ್ಲಿ ಅನ್ನೋ ಮಾತು ಇಲ್ಲಿ ಜ್ಞಾಪಕಕ್ಕೆ ಬರುತ್ತೆ. ಬರುತ್ತೆ ಬರುತ್ತೆ, ಎಲ್ಲ ಜ್ಞಾಪಕ ಬರುತ್ತೆ. ನಾನೊಬ್ಬ ನಿನಗೋಸ್ಕರ ಇಲ್ಲಿ ಕಾಯ್ತಾ ಇದೀನಿ ಅನ್ನೋ ಬಿಟ್ಬಿಟ್ಟು ಬಾಕಿದೆಲ್ಲ ಜ್ಞಾಪಕ ಬರುತ್ತೆ. ಯೋ ಮಾರಾಯ, ನಿನಗೋಸ್ಕರ ಕಾದು ಕಾದು ಕಾಲು ಬೇರು ಬಿಟ್ಬಿಟ್ಟಿದೆ. ಬಾರಯ್ಯ. ಬರ್ತೀನಿ. ಮೈ ಡಿಯರ್ ಪ್ರಮೀಳಾ, ನೀನು ಬರೆದ ಪ್ರೇಮ ಪತ್ರ ಬಂದು ತಲುಪಿತು. ಹಸಿದಿದ್ದವನಿಗೆ ಮೃಷ್ಟಾನ್ನ ದೊರಕಿದಂತೆ, ಆ ಮರುಭೂಮಿಯಲ್ಲಿ ವಯಸ್ಸು ಸಿಕ್ಕಿದಂತೆ ನನಗಾದ ಆನಂದ ಅಷ್ಟಿಷ್ಟಲ್ಲ. ಕೆರೆ ಪಕ್ಕದಲ್ಲಿರೋ ಮೆದೆ ಹುಲ್ಲು ಹಿಂದೆ, ಕರಿ ಬಂಡೆ ಪಕ್ಕದಲ್ಲಿರೋ ಹಳೆ ಹುಣಸೆ ಮರದ ಕೆಳಗೆ ನಾವಿಬ್ಬರು ಮೀಟ್ ಮಾಡಿ ಮುಂದಿನ ಪ್ರೇಮ ಕಲಾಪಗಳನ್ನು ಮುಂದುವರಿಸೋಣ. ನಿಂತು ನಿನ್ನ ಪ್ರಿಯತಮ ಮೋಹನ್. ಇದು ಇವನ ತಪ್ಪಲ್ಲ, ಇವನ ಬೆಳೆಸಿದ ತಂದೆ ತಾಯಿ ತಪ್ಪು. ಅಂದ್ರೆ ಇದಾನಲ್ಲ ನಾಟಕದ ಹುಚ್ಚಿನ ಕತೆ ಗಂಗಪ್ಪ, ಅವನ ತಪ್ಪು. ವಿಚಾರಿಸ್ಕೋತೀನಿ, ಅವನ್ನ ಮೊದಲು ವಿಚಾರಿಸ್ಕೋತೀನಿ.
ಗಂಗಪ್ಪ, ಕದೆ ಗಂಗಪ್ಪ, ಹೊರಗೆ ಬಾರಪ್ಪ. ಬಾಯಿ ಮುಚ್ಚಪ್ಪ, ನಿನ್ನ ಸುಪುತ್ರನ ವಿಷಯ ಕೇಳಿ ಹೊಟ್ಟೆಗೆ ಹಾಲು ಇಟ್ಟೋಳಪ್ಪ. ನನ್ನ ಸುಪುತ್ರನೇ ಏನು ಮಾಡಿದನು? ಏನು ಮಾಡಿದ್ನ? ಲವ್ ಲೆಟರ್ ಬರ್ತಿದ್ದಾನೆ. ನಿನಗ? ನನಗಲ್ಲ, ನಿನ್ನ ಧರ್ಮಪತ್ನಿಗ? ನನ್ನ ಮಗಳಿಗೆ. ಅಸಾಧ್ಯ, ಇದು ನಂಬರ್ ಅಸಾಧ್ಯ. ನೋಡು, ಹೌದು, ಇದು ನನ್ನ ಮಗನ ಹಸ್ತಾಕ್ಷರ. ವಿಧಿ, ಈಗೇನು ಬಗಳ್ತೀಯ? ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀಯಾ ಇಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ. ರೈಫಲ್ ರಾಚಪ್ಪನವರೇ, ಆಗ್ರಹ ಅಪಾಯ. 11 ಅಕ್ಷೋಣಿ ಸೈನ್ಯವನ್ನು ಆಚೆಪಡಿಸಿದ ಈ ಭೀಮ ಕೇವಲ ರೈಫಲ್ ರಾಚಪ್ಪನಿಗೆ ಹೆದರುವುದೇ. ಈಗ ಹೋಗಿ ನಾಳೆ ಬನ್ನಿ, ನನ್ನ ಮಗನನ್ನು ವಿಚಾರಿಸಿರುತ್ತೇನೆ. ಕಣ್ಣಲ್ಲಿ ಈ ಸೌಂದರ್ಯ ಸೆರೆ ಹಿಡಿದಿದ್ದು ಸಾಲದು ಅಂತ ಕ್ಯಾಮರಾದಲ್ಲೂ ಸೆರೆ ಹಿಡಿಯೋಕೆ ನೋಡ್ತಿದ್ದೀರಾ? ಪರದೇಶದಲ್ಲಿ ಓದ್ತಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಭಾರತ ದೇಶ ಅಂದ್ರೆ ಬರೀ ಅರಮನೆಗಳು, ಹಾವುಗಳು, ಹಾವಾಡಿಗರು ಅಂತ ತಿಳ್ಕೊಂಡಿದ್ರು. ಅವರಿಗೆ ನಮ್ಮೂರು ಹೇಗಿದೆ ಅಂತ ತೋರ್ಸಕ್ಕೆ ಚಿತ್ರ. ಹೌದಾ? ಒಂದ್ ನಿಮಿಷ. ಇದು ನಿಮ್ ಸ್ನೇಹಿತರಿಗೆ ಕಳಿಸೋಕ? ಇದು ನಮ್ಗೋಸ್ಕರ. ನನ್ನ ಫೋಟೋ ನಿಮ್ಮ ಹತ್ರ ಯಾಕೆ? ಈ ಪ್ರಕೃತಿ ಸೌಂದರ್ಯ ನಿಮ್ಮ ಸೌಂದರ್ಯ ಜೊತೆ ಸೇರಿದಾಗಲೇ ಅದಕ್ಕೆ ಪರಿಪೂರ್ಣತೆ ಬರೋದು. ನೀವು ಹೊಗಳ್ತಿದ್ದೀರಿ. ಇಲ್ಲದೆ ಇರುವಂತಹ ಗುಣವಿಶೇಷ ಸೇರಿಸಿದ್ರೆ ಮಾತ್ರ ಅದು ಹೊಗಳಿಕೆ ಅನ್ಸ್ಕೊಳ್ಳೋದು. ಹೋದೋರು ನಿಮ್ಮ ಜೊತೆ ನಾ ಮಾತಾಡಕ್ಕಾಗುತ್ತಾ? ನೀವು ನೋಡೋಕೆ ಹೇಗೆ ಸರಳವೋ ನಿಮ್ಮ ಮಾತು ಮನಸ್ಸು ಹಾಗೆ ಸರಳ. ತುಡಿನಲ್ಲಿ ಅವರಿಗೆ ದಣಿವಾಗದೆ ಗೊತ್ತಾಗಲ್ಲ. ನಿಜ, ಅವರ ಮುಖದಲ್ಲಿ ಸಂತೃಪ್ತಿ ಕಾಣುತ್ತೆ. ಕೆಲಸ ಮಾಡ್ತಾ ತಮ್ಮ ಚಿಂತೆಗಳನ್ನೆಲ್ಲ ಮರೀತಾರೆ. ಮಿಸ್ಟರ್ ಮೋಹನ್. ಮಿಸ್ಟರ್ ಮೋಹನ್ ಅಲ್ಲಿರೋರು ಜಮೀನ್ದಾರರ ಮಗ ಅಲ್ವಾ? ಹೌದು. ಯಾಕೆ? ಆ ಹುಡುಗಿಗೂ ಅವ್ರಿಗೆ ಏನ್ ಸಂಬಂಧ? ನಮಗೂ ನಿಮ್ಗೂ ಏನ್ ಸಂಬಂಧ? ಏನು ಇಲ್ಲ. ಅದು ಹಾಗೇನೆ, ಏನೂ ಇಲ್ಲ. ಮಿಸ್ಟರ್ ಮೋಹನ್, ಆ ಹುಡುಗಿಗೂ ಅವ್ರಿಗೂ ಎಷ್ಟು ದಿವಸದಿಂದ ಪರಿಚಯ? ಏನ್ರಿ ನೀವು ಬಹಳ ಡೀಟೇಲ್ಸ್ ಕೇಳ್ತಾ ಇದ್ದೀರಾ? ನಿಮ್ಮದೇನ್ ಪೊಲೀಸ್ ಡಿಪಾರ್ಟ್ಮೆಂಟಾ? ಲಾಯರ್ ಅಸಿಸ್ಟೆಂಟ್. ಲಾಯರ್ ಅಸಿಸ್ಟೆಂಟಾ? ಅಯ್ಯೋ, ಮೊದ್ಲೇ ಹೇಳ್ಬಾರ್ದಾಗಿತ್ತಾ? ಎಲ್ಲ ಹೇಳ್ಬಿಡ್ತಾ ಇದ್ದೆ. ಮಿಸ್ಟರ್ ಲಾಯರ್ ಅಸಿಸ್ಟೆಂಟು ಅವ್ರು ಯಾರು ಅಂತ ಅವನಿಗೆ ಗೊತ್ತಿಲ್ಲ. ನಮ್ಮ ಹುಡುಗ ಇಂಗ್ಲೆಂಡ್ ಹೋಗಿ 5 ವರ್ಷ ಆಗಿತ್ತು. ಮೊನ್ನೆ ತಾನು ಬಂದ. ಆ ಹುಡುಗಿ ಅವಳ ತಾಯಿ ಈ ಊರಿಗೆ ಬಂದು 2 ವರ್ಷ ಆಯ್ತು. ಸಾಕಾ ಡೀಟೇಲ್ಸು? ಇನ್ನೂ ಏನಾದ್ರು ಬೇಕಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಮಿಸ್ಟರ್ ಚಂದ್ರು. ಮಿಸ್ಟರ್ ಚಂದ್ರು, ಲೀಗಲ್ ಪ್ರಾಬ್ಲಮ್ಸ್ ಏನಿದ್ರು ನೀವಿಟ್ಕೊಳ್ಳಿ. ಲವ್ ಪ್ರಾಬ್ಲಮ್ಸ್ ಏನಿದ್ರು ನನಗೆ ಬಿಟ್ಟು ಬಿಡಿ. ಯಾವನನ್ನು ಬಂದ ಮಗ ಅಪ್ಪು? ಏನಪ್ಪ
ಒಂದು ನಿಮಿಷ. ಏನ್ ಸ್ವಾಮಿ? ಆ ಮಗ್ಳ ಮನೆ ಇದಾರಲ್ಲ ಅಮ್ಮ ಮಗಳು, ಅವ್ರು ಯಾರು ಅಂತ ಗೊತ್ತಾ? ಯಾಕೆ ಬುದ್ಧಿ ಹೆಣ್ಮಕ್ಳು ಇಷ್ಟು ವಿಚಾರಿಸ್ತಾ ಇದ್ದೀರಿ? ಏನ್ ಸಮಾಚಾರ? ಆಗಿರಲ್ಲ, ನಮ್ಮ ಹಳೆ ಸಂಬಂಧಿಕರು ಒಬ್ರು ಈ ಊರಿನಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಇವರೇ ಅವರೇನೋ ಒಂದು ವಿಚಾರಿಸ್ದೆ. ಆ ಅಮ್ಮ ಮಗಳು ಈ ಊರಿಗೆ ಬಂದು 2 ವರ್ಷ ಆಯ್ತು. ಹೌದು, ಅವ್ರು ನಮ್ಮ ಜಮೀನ್ದಾರರ ಮದುವೆಗೆ ಮೊದಲಿಂದ ಗೊತ್ತಾ? ಛೇ 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 ಛೇ, ಎಲ್ಲುಂಟು ಸ್ವಾಮಿ? ನಮ್ ಚಿಕ್ಕ ಯಜಮಾನ್ರು ಊರ್ ಬಿಟ್ಟಾಗಲೇ 5 ವರ್ಷ ಆಗಿತ್ತು. ಮೊನ್ನೆ ತಾನೇ ವಾಪಸ್ ಬಂದ್ರು. ಹೌದು, ಈ ಅಮ್ಮ ಮಗಳು ಮೊದಲಿದ್ರು? ನಂಗೇನೋ ಗೊತ್ತಿಲ್ಲ ಬುದ್ಧಿ. ಆಕೆ ಗಂಡ ಇದಾರ? ಕುಂಕುಮ ಇಟ್ಕೋತಾರೆ, ಆದ್ರಿಂದ ಇರಬಹುದು ಅಂತ ತಿಳ್ಕೊಬಹುದು. ಬರ್ತೀನಿ ಬುದ್ಧಿ, ನಮಸ್ಕಾರ. ಒಂದು ವೇಳೆ ಭವಾನಿ ಪ್ರಸಾದ್ ಹೆಂಡತಿ ಮಗಳು ಇವರೇ ಯಾಕಾಗಿರಬಾರ್ದು? ಬಾಗ್ಲಾ ಬಾಬಾ, ಬೇಗ ಬೇಗ ಜನ ಉಳಿರಪ್ಪ, ಬೇಗ ಬೇಗ. ಅಯ್ಯೋ, ಎಷ್ಟೊತ್ತು ಮಾಡ್ತೀರಾ? ನಡೀರಿ ನಡೀರಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀನು ಸಿದ್ಧ ಅಲ್ಲ? ಹೌದು ಬುದ್ಧಿ. ನೀನು ರಂಗ? ಹೌದು ಬುದ್ಧಿ. ಇಷ್ಟು ಹೊಸ ನನ್ನ ಹೆಸರು ಹೆಚ್ಚಾಗಿ ಜಪ್ತಿ ಮಡಿಕೊಂಡಿದ್ದೀರಿ ಬುದ್ಧಿ. ಎಲ್ಲಿ ನೇಗ್ಲು ಕೊಡಿ ಸ್ವಲ್ಪ. ನೀವು ನೇಗ್ಲು ಹಿಡಿತೀರಾ ಬುದ್ಧಿ? ನೋಡ್ತೀನಿ. ಜಾಸ್ತಿ ಆಯ್ತದ ಬುದ್ಧಿ. ಪರವಾಗಿಲ್ಲ. ಕೊಡ್ಲ ನೇಗ್ಲ? ನಮ್ ಚಿಕ್ಕ ಯಜಮಾನ್ರು ಎಷ್ಟು ಜನ ನೇಗ್ಲು ಹಿಡಿತಾರೋ. ಬರ್ತೀನಿ. ನಮಸ್ಕಾರ. ನಮಸ್ಕಾರ ಬುದ್ಧಿ. ವಿಚಾರಿಸ್ತೀಯಾ? ಅವರೇ ಭವಾನಿ ಪ್ರಸಾದ್ ಹೆಂಡತಿ ಮಗಳಿರ್ಬೇಕು ಅಂತ ನಾವು. ನೀನು ಊಹೆ ಅಷ್ಟು ಬೆಂಕಿ ಹಾಕು. ನಾವು ಪಡಬೇಕಾಗಿರೋ ವಸ್ತು ಅವ್ರ ಹತ್ರ ಇದೆಯೋ ಇಲ್ವೋ ವಿಚಾರಿಸ್ಕೊಂಡು ಅಂತಂದ್ರೆ ಈ ವಿಷಯ ತಂದು ಹೇಳ್ತಾ ಇದೀಯಾ? ಗುಲಾಮ ಅಲ್ಲ. ಹೆದರ್ಸ್ತೀಯಾ? ಎಚ್ಚರಿಸ್ತೀಯಾ? ನನ್ನ ಕೂಡ್ ತಿಂದ್ಕೊಂಡು ಬಿದ್ದಿರೋ ನಾಯಿಗೆ ಎಷ್ಟು ಪೊಗರು. ಚಂದ್ರ ಮೇಲೆ ನೀವು ಪೌರುಷ ತೋರಿಸ್ಬೇಕು ಅಂತಿದ್ದೀರಿ. ನೀವು ಕೋಪಕ್ಕೆ ಇತಿಮಿತಿನೇ ಇಲ್ಲ. ಚಂದ್ರ ಅಂತ ಬುದ್ಧಿವಂತೆಲ್ಲ ಹೊರಟೋದ್ರೆ ಈ ಗ್ಯಾಂಗಿನ ಗತಿ ಏನು? ನಿಮ್ ಕೋಪದಿಂದ ನಿಮ್ಗೆ ನುಕ್ಸಾನ. ಸ್ವಲ್ಪ ತಾಳ್ಮೆ ತಗೊಳ್ಳಿ. ಅದು ಶಬಾಷ್ ಚಂದ್ರು, ಶಬಾಷ್. ನಿನ್ನ ಫೈಟ್ ನೋಡಿ ಬಹಳ ದಿವಸ ಆಗಿತ್ತು. ಮರ್ತಿದ್ದೀಯೇನೋ ಅಂತ ಪರೀಕ್ಷೆ ಮಾಡಿದೆ. ನೋಡಿ, ಈ ಗಿಲೀಟ್ ಮಾತೆಲ್ಲ ನಮ್ಮ ಹತ್ರ ಬೇಡ. ಏನಾದ್ರು ಹೊಸ ವಿಷಯ ಇದ್ರೆ ಹೇಳಿ ಮಾಡ್ತೀನಿ. ಕೋಪಿಸ್ಕೋಬೇಡ ಚಂದ್ರು. ಆ ಕೋಪ ಅನ್ನೋದು ನನ್ಗೊಬ್ಬನಿಗೆ ಮಾತ್ರ ಇರಲಿ. ಆ ರೋಗ ನಿನ್ಗಂಟೋದು ಬೇಡ. ಚಂದ್ರು, ನನ್ಗೆ ಯಾರಿದ್ದಾರೋ ಮಕ್ಕಳ ಮರಿನ ಯಾರಿದ್ದಾರೆ? ಈ ಆಸ್ತಿ ಪಾಸ್ತಿ ಹಣ ಯಾರಿಗೋಸ್ಕರ? ನಿನಗೋಸ್ಕರ ನಾನು ಸಂಪಾದಿಸ್ತಿರೋದು. ನೋಡು ಚಂದ್ರು, ಇವತ್ತಿನಿಂದ ಸಂಪೂರ್ಣವಾಗಿ ನಿನಗೆ ಸ್ವಾತಂತ್ರ್ಯ ಕೊಟ್ಬಿಡ್ತೀನಿ. ಹೇಗೆ ಬೇಕೋ ಹಾಗೆ ನಡ್ಕೋ. ಆದ್ರೆ ಒಂದು ಮಾತು, ನಾವು ಹುಡುಕ್ತಾ ಇರೋ ವಸ್ತು ನಮ್ಮ ಕೈಗೆ ಸಿಗಬೇಕು. ಅನುಭವಿಸ್ಬೇಕು. ಓಕೆ? ಓಕೆ.
6 ಗಂಟೆ ತೆಂಗಿನ ಮರ. ನಾನು ಲವ್ ರಿಸರ್ಚ್ ಮಾಡ್ತಾ ಇದ್ರೆ ನೀನು ಲವ್ ಮೇಕಿಂಗ್ ಮಾಡ್ತಾ ಇದೀಯಾ? ಮಾಡ್ತೀನಿ. ಇದು ಅವಳಿಗೆ, ಇದು ಅವನಿಗೆ. ಸಾಯಂಕಾಲ 6 ಗಂಟೆಗೆ ಊರ ಹೊರಗಿನ ತೋಟದಲ್ಲಿ ತೆಂಗಿನ ಮರದ ಹತ್ರ ಬಂದು ಕಾಣುವುದು. ಮುಖ್ಯವಾದ ವಿಷಯ ಮಾತಾಡೋದಿದೆ. ಕುಮಾರ್, 6 ಗಂಟೆಗೆ ತೆಂಗಿನ ಮರ. ಸಾಯಂಕಾಲ 6 ಗಂಟೆಗೆ ಊರ ಹೊರಗಿನ ತೋಟದಲ್ಲಿ ತೆಂಗಿನ ಮರದ ಹತ್ತಿರ ಬಂದು ನೋಡುವುದು. ಮುಖ್ಯವಾದ ವಿಚಾರ ಮಾತಾಡಬೇಕು. ಲತಾ, ತೆಂಗಿನ ಮರ 6 ಗಂಟೆ. ಏನೋ ಮಾತಾಡ್ಬೇಕು ಅಂತ ಕರೆಸಿದ್ರಿ, ಆದ್ರೆ ಏನೋ ಮಾತಾಡದೆ ಮೌನವಾಗಿ ನಿಂತಿದ್ದೀರಲ್ಲ. ಏನು? ನಾನು ನಿಮ್ಮನ್ನು ಕರೆಸಿದ್ದೀನಿ ಇಲ್ವಲ್ಲ? ನೀವು ಬರೀ ಹೇಳಿದ್ರಿ ಅಂತ ನಾನು ಬಂದೆ. ನಾನು ನಿಮ್ಮನ್ನು ಬರ ಹೇಳಿದ್ನೆ? ಹೌದು, ನಿಮ್ಮ ಪತ್ರದಲ್ಲಿ ನೀವು ಹಾಗೆ ಬರೆದು ಏನು ತಿಳಿಯದ ಹಾಗೆ ನಟಿಸ್ತಿದ್ರಲ್ಲ. ತಮಾಷೆ ಆಗಿದೆ. ನೀವು ತಾನೇ ಏನೋ ಮುಖ್ಯವಾದ ವಿಷಯ ಮಾತಾಡೋದಿದೆ ಅಂತ ನಾನು ಇಲ್ಲಿಗೆ ಬರ ಹೇಳಿ ಪತ್ರ ಬರೆದಿದ್ದೆ. ನಾನಲ್ಲ, ನೀವೇ. ಅಲ್ವೇ ಅಲ್ಲ, ನೀವೇ. ಅದಕ್ಕೆ ನೀವು ಬರೆದಿರೋ ಪತ್ರನೇ ಸಾಕ್ಷಿ. ನಾ ಬರೆದ ಪತ್ರನ? ಇದು ನನಗೂ ಇದೇ ತರ ಪತ್ರ ಬಂದಿದೆ. ನೋಡಿದ್ರಾ, 2 ಪತ್ರದ ಬರವಣಿಗೆ ಒಂದೇ. ಹಾಗಾದ್ರೆ ಇದು ನೀವು ಬರೀಲಿಲ್ವೇ? ಇಲ್ಲ. ಓ ಗೊತ್ತಾಯ್ತು, ಇದು ಆ ಕಮಂಗಿ ಮೋಹನ್ ಮಾಡಿದ ಕೆಲಸ. ನಮ್ಮನ್ನು ಫುಲ್ ಮಾಡೋಕೆ ಇಬ್ರಿಗೂ ಒಂದೇ ತರದ ಕಾಗದ ಬರೆದಿದ್ದಾನೆ. ಯಾಕೆ ಲತಾ, ಏನಾಯ್ತು? ಏನಿಲ್ಲ. ನೀವು ಏನಿಲ್ಲ ಅಂದ್ರೆ ನಾನು ಒಪ್ಕೋತೀನ? ಮುಖ ಸತ್ಗಾಗಿ ಹೋಗಿದೆ. ಆ ಪತ್ರ ನಾನು ಬರೆದದ್ದಲ್ಲ ಅಂತ ಕೇಳಿ ಬೇಜಾರಾಯ್ತಾ? ಹಾಗೇನಿಲ್ಲ. ಒಂದು ವೇಳೆ ಆ ಪತ್ರ ನಾನೇ ಬರೆದದ್ದು ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ಮನಸ್ಸಿಗೆ ಏನ್ ಅನ್ಸ್ತಿತ್ತು? ನನ್ಗೆ ಗೊತ್ತಿಲ್ಲ. ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ನನ್ನ ನಿಂತ ಕಡೆ ಒಂದು ಭೇಟಿ ಮಾಡುವಂತ ಬರೀತಾನೆ ಅಂತ ಇಟ್ಕೊಳ್ಳಿ. ಆ ಹುಡುಗಿ ಅಲ್ಲಿ ಬಂದ್ಲು ಅಂತ ಅನ್ಕೊಳ್ಳೋಣ. ಯಾಕೆ ಬರ್ತಾನೆ ಹೇಳಿ? ನನಗೇನ್ ಗೊತ್ತು? ಆ ಹುಡುಗನ ಮೇಲೆ ಅವಳಿಗೆ ನಂಬಿಕೆ, ವಿಶ್ವಾಸ, ಅಭಿಮಾನ ಇರೋದ್ರಿಂದ ಮಾತ್ರ ಅವಳು ಬರ್ತಾಳೆ ಅಲ್ಲ? ಇರಬಹುದು. ಅವಳು ಬಂದಾಗ ಆ ಹುಡುಗ ಆ ಹುಡುಗಿಗೆ ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಇಟ್ಕೊಳ್ಳೋಣ. ಆಗ ಹುಡುಗಿಗೆ ಏನ್ ಅನ್ಸ್ಬೋದು? ನನ್ಗೇನ್ ಗೊತ್ತು? ಈಗ ನೀವೇ ಆ ಹುಡುಗಿ ಜಾಗದಲ್ಲಿ ಇದ್ದಿದ್ರೆ ನಿಮ್ಗೇನ್ ಅನ್ಸ್ತಿತ್ತು? ನಾಚಿಕೆ ಹೇಳಿ. ಯಾಕೆ ಹೇಳಕ್ಕಾಗಲ್ಲ? ನನ್ ನಾಚಿಕೆ ಆಯ್ತು. ಅದೇ ಮುಖ್ಯವಾದ ಲಕ್ಷಣ. ಯಾವ್ದಕ್ಕೆ? ಅಲ್ಲ, ಪ್ರೀತಿಗೆ ಪ್ರಾರಂಭ ನಾಚಿಕೆಯಿಂದ ಅಂತ ಹೇಳ್ತಾರೆ. ನಾನು ಹೇಳಿದ್ ಸರಿ ತಾನೆ? ಒಂದು ಗೊತ್ತಿಲ್ಲದೆ ಅದರ ಪಾಡಿಗೆ ಅದರ ಹೃದಯನ ನೀವೇನೇನೋ ಹೇಳಿ ಕಲಕಿ ಅದರಲ್ಲಿ ಆಸೆ ತರ್ತಿದ್ದೀರಿ. ಇಲ್ಲ ಲತಾ, ನಾನು ನಿಜವಾಗಿ ಹೇಳ್ತಿದ್ದೀನಿ, ನಿನ್ನನ್ನು ನಾನು ಪ್ರೀತಿಸ್ತೀನಿ. ನೀವೇ ನನ್ನ? ಯಾಕೆ ಹಾಗೆ ಹೇಳ್ತಿದ್ದಿ? ನೀವು ಶ್ರೀಮಂತರು, ನಾನು ಬಡವಳು. ನೀವಿಲ್ಲಿ, ನಾನು
ಶ್ರೀಮಂತನಾದ ಮಾತ್ರಕ್ಕೆ ಪ್ರೀತಿಸೋ ಹಕ್ಕಿಲ್ವೇ? ಪ್ರೀತಿಸಬಹುದು, ಶ್ರೀಮಂತರನ್ನ, ಬಡವರನ್ನಲ್ಲ. ಯಾರು ಹೇಳಿದ್ದು? ಪ್ರೀತಿಯ ಮುಂದೆ ಸಿರಿತನ ಬಡತನ ಯಾವುದೂ ಲಕ್ಷ್ಯಕ್ಕೆ ಬರೋಲ್ಲ. ನಿನ್ನನ್ನೇ ನನ್ನ ಬಾಳ ಸಂಗಾತಿಯಾಗಿ ಮಾಡ್ಕೋಬೇಕಂತ ನಾನು ತೀರ್ಮಾನಿಸ್ಬಿಟ್ಟಿದ್ದೀನಿ. ಏನಂತೀಯ? ನಾನು ಅಷ್ಟಂತ ದುಷ್ಟ ಮಾಡಿದ್ದೀನಿ. ಅದೃಷ್ಟ ಮಾಡಿರೋದು ನೀನಲ್ಲ ಲತಾ, ನಾನು. ನಿನ್ನಂಥ ಹುಡುಗಿ ನನ್ನ ಹೆಂಡತಿ ಆಗ್ತಾಳೆ ಅಂದ್ರೆ ನನಗೆ ಎಷ್ಟೋ ಹೆಮ್ಮೆ. ನೋಡಿ, ಆಕಾಶದಲ್ಲಿರೋ ಚಂದ್ರ ಬೇಕು ಅಂತ ಮಗು ಹತ್ರ ಅದಕ್ಕೆ ತಿಳುವಳಿಕೆ ಇಲ್ಲ ಅಂತಾರೆ. ಆದ್ರೆ ಅದೇ ಕೆಲಸ ದೊಡ್ಡವರು ಮಾಡಿದ್ರೆ ಹುಚ್ಚುತನ ಅಂತಾರೆ. ಹುಚ್ಚುತನ ಇರೋದು ಶ್ರೀಮಂತರು ಬಡವರು ಅನ್ನೋದ್ರಲ್ಲಿ. ಈ ವ್ಯತ್ಯಾಸಗಳು ಈ ದೇಶದಲ್ಲಿ ಮಾತ್ರ ಇರೋದು. ನೋಡ್ಲತ್ತ, ನಮ್ಮ ತಂದೆ ನಾನೇನು ಹೇಳಿದ್ರು ಬೇಡ ಅನ್ನಲ್ಲ. ನಿಮ್ ತಾಯಿ ಹತ್ರ ಬಂದು ಮಾತಾಡಿ ಅವರನ್ನು ನಾನು ಒಪ್ಪಿಸ್ತೇನೆ. ಕುಮಾರ್, ನೀವು ತುಂಬಾ ಆತರ ಪಡ್ತಿದ್ದೀರಿ. ಹುಚ್ಚಿ, ಕೆಸರಿನಲ್ಲಿ ಹುಟ್ಟಿದ ಮಾತ್ರಕ್ಕೆ ಕಮಲಾ ಪೂಜೆಗೆ ಯೋಗ್ಯ ಅಲ್ವೇ? ನನ್ನ ಮಸ್ಬಿಟ್ರ ಯಾರಪ್ಪ? ನಾನತ್ತೆ ನಂಜಪ್ಪ ಅವ್ರ ಮಗ. ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಮನೆ ಪಕ್ಕ ಇರ್ಲಿಲ್ಲ? ಏನತ್ತೆ ಇದು? ನಾನು ಚಿಕ್ಕ ಹುಡುಗಾಗಿದ್ದಾಗ ಎಷ್ಟು ಸರಿ ಕೈ ತೂತು ಹಾಕಿದ್ದೀರಾ, ಎಷ್ಟು ಕತೆ ಹೇಳಿದ್ದೀರಾ, ಮರ್ತೋಗ್ಬಿಟ್ರ? ಇರ್ಬೋದಪ್ಪ, ತುಂಬಾ ವರ್ಷ ಆಯ್ತು ನೋಡು, ಮರ್ತು. ಹೌದು, ನಾನು ತುಂಬಾ ದೊಡ್ಡನಾಗೋಗ್ಬಿಟ್ಟಿದ್ದೀನಿ, ಗುದ್ರೇಕ್ಕಾಗಲ್ಲ. ಹೌದು, ನಿಮ್ಮ ಮಗಳು ಲತಾನಾ? ಲತಾ ಎಲ್ಲಿ? ಹೊರಗೋಗಿದ್ದಾಳೆ. ಹೋಗ್ಲಿ ಬಿಡಿ. ನಮ್ಮ ಭವಾನಿ ಮಾವ ಅವ್ರ ವಿಷಯನ ಸ್ವಲ್ಪ ಮೆತ್ತೆ ಹೇಳಪ್ಪ. ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ರು ಅಂತ ಅವಳಿಗೊಂದು ಗೊತ್ತಿಲ್ಲ. ಅದು ಸರಿಯೇ, ಅವ್ರ ವಿಷಯ ಅವಳಿಗೆ ಗೊತ್ತಾಗಬೇಕು. ಹೌದು, ಮಾವ ಕಾದಾಗಿ ಹಾಕ್ತಾ ಇದ್ದಾರಾ? 15 ವರ್ಷ ಆಯ್ತು, ಯಾವ ಸುದ್ದಿನೂ ಇಲ್ಲ. ಅಯ್ಯೋ, ನಿಂತ್ಕೊಂಡೇ ಇದೆಯಲ್ಲಪ್ಪ, ಕೂತ್ಕೋ, ಕಾಫಿ ತಗೊಂಡ್ಬರ್ತೀನಿ. ನಂಗೆ ಅವೆಲ್ಲ ಬೇಡ ಅತ್ತೆ, ನಾನು ಸ್ವಲ್ಪ ಬೀರು ಸ್ವಲ್ಪ ನೀರು ತಗೊಂಬಂದಿ ಸಾಕು. ಅಮ್ಮ, ನಾನ್ ನೋಡುವಾಗ ಎಷ್ಟು ಇದ್ದು ಇವಾಗ ಎಷ್ಟು ಆಗೋಗ್ಬಿಟ್ಟೋಳೆ. ಯಾರಮ್ಮ ಇದ್ರು? ನಮ್ ನೆಂಟ್ರಮ್ಮ. ನಿನಗೆ ಬಾವಾ ಬಾವಾ ನೋಡಿ ಅತ್ತೆ, ನೀವು ಹೀಗಿರೋದು ಸ್ವಲ್ಪ ಕೂಡ ಇರ್ತಲ್ಲ. ನೀವು ಒಂದು ಕಾಲದಲ್ಲಿ ಯಾವ ತರ ಮೆರೆದವರು ಏನ್ ಕತೆ ನೋಡಿ. ಇನ್ನು ಮೇಲೆ ನಿಮ್ಗೆ ಏನ್ ಹಣ ಬೇಕಾದ್ರು ಏನ್ ಬೇಕಾದ್ರು ಒಂದು ನಾನು ಕೊಡ್ತೀನಿ. ನೀನಾ? ಯಾಕತ್ತೆ, ನನಗೆ ಬೇರೆ ನಾನು ನಿಮ್ಮನ್ನ ತಿಳ್ಕೊಳ್ಳಿ. ನೋಡಿ, ಇನ್ ಮೇಲೆ ನೀವು ಯಾವ್ದು ಹೆದರ್ಬೇಕಾಗಿಲ್ಲ. ರಾಮಚಂದ್ರ, ಎಷ್ಟು ದಿವಸಕ್ಕೆ ನನ್ನ ಹತ್ರ ಸಿಗಲ್ಲ. ನಮಸ್ಕಾರ. ನಾವು ಯಾತಕ್ಕೆ ಬಂದಿರೋದು ಅಂತ ತಮಗೆ ಗೊತ್ತಿರ್ಬೇಕಲ್ಲ? ಗೊತ್ತಿದೆ. ನೀವೇನು ಯೋಚನೆ ಮಾಡ್ಬೇಡಿ. ಇವತ್ತು ನನ್ನ ಮಗನ ಜೊತೆ ನಾನು ಮಾತಾಡ್ತೀನಿ. ನಾಳೆ ಬನ್ನಿ. ಆಗ್ಬೋದು, ಮರಿಬೇಡಿ. ನಮಸ್ಕಾರ. ಯಾರಪ್ಪ ಅವರು? ಏನೋ ಮಾತಾಡಕ್ ಬಂದಿದ್ರು. ಕುಮಾರ್, ಈಗ ನೀನು ಸ್ವಲ್ಪ ಬಿಡುವಿದೆಯಾ? ಯಾಕಪ್ಪ ಹೀಗೆ ಕೇಳ್ತಿದ್ದೀರಿ? ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನಪ್ಪ? ಬಾ ಕೂತ್ಕೋ. ಇನ್ನೇನಿಲ್ಲ, ನೀನು ಮದುವೆ ವಿಷಯ ಮಾತಾಡೋಣ ಅಂತ. ನಾನು ಅದೇ ವಿಷಯ ಮಾತಾಡ್ಬೇಕಂದಿದ್ದೆ. ಬೇಷ್, ಇನ್ನೂ ಒಳ್ಳೇದೇ ಆಯ್ತು. ನೋಡು, ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಹೌದಪ್ಪ. ಒಳ್ಳೆ ಗುಣ. ಹೌದಪ್ಪ. ಒಳ್ಳೆ ಮನತನ. ಹೌದು. ದೊಡ್ಡ ಶ್ರೀಮಂತರು ಕೂಡ. ಶ್ರೀಮಂತ? ಇಲ್ಲಪ್ಪ, ಅವರು ಬಡವರು. ಇಲ್ಲ ಕುಮಾರ್, ಹುಡುಗಿ ತಂದೆ ದೊಡ್ಡ ಸಾಹುಕಾರರು, ಬೇಕಾದಷ್ಟು ಆಸ್ತಿ ಇದೆ. ನೀವು ಯಾರ ವಿಚಾರ ಹೇಳ್ತಿದ್ದೀರಪ್ಪ? ತುಮಕೂರು ಸಾಹುಕಾರ ನರಸಪ್ಪನವ್ರಿಲ್ವೇ? ಹೌದು. ಅವರೊಬ್ಬರೇ ಮಗಳು. ತುಂಬಾ ಲಕ್ಷಣವಾಗಿದ್ದಾಳೆ. ನಿನಗೆ ತಕ್ಕ ಹುಡುಗಿ, ಅದಕ್ಕೆ ನಾನು ಮಾತು ಕೊಟ್ಬಿಟ್ಟಿದ್ದೆ. ಅಪ್ಪ, ನೀವು ಮಾತು ಕೊಡೋ ಮುಂಚೆ ನನಗೊಂದು ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ನಾನು ಒಂದು ಹುಡುಗಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಏನು ಮಾತು ಕೊಟ್ಟಿದೀಯಾ?
ಯಾರಿಗೆ? ಲತಾ ಅಂತ ಇವರಲ್ಲೇ ಇದ್ದಾಳೆ. ಒಳ್ಳೆ ಹುಡುಗಿ, ಆದ್ರೆ ತುಂಬಾ ಬಡವರು. ಬಡವರ? ಕುಮಾರ್, ಬಡವರ ಹುಡುಗಿ ಈ ಮನೆ ಸೊಸೆಯಾಗೋದು ಅಸಂಭವ ಅಪ್ಪ. ಅಪ್ಪ, ನಾನು ಪ್ರೀತಿಸ್ತಿರೋ ಹುಡುಗಿ, ನನ್ನ ಅರ್ಥ ಮಾಡ್ಕೊಂಡಿರೋ ಹುಡುಗಿನ ನಾನು ಮದುವೆ ಆಗ್ಬೇಕಂತ ಆಶೆ ಪಟ್ರೆ ತಪ್ಪೇನಪ್ಪ? ತಪ್ಪೇನಿಲ್ಲ ಕುಮಾರ್. ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಗಂಡು ಹೆಣ್ಣು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಅಂತ ನಾನೇನು ಹೇಳ್ತಿಲ್ಲ. ಸಂಸಾರದಲ್ಲಿ ಪರಿಹಾರ ಮಾಡಬೇಕಾದ ಸಮಸ್ಯೆಗಳು ಬೇಕಾದಷ್ಟು ಇರುತ್ತೆ. ಅದಕ್ಕೋಸ್ಕರವಾಗಿ ನೀನು ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗ್ಲೇಬೇಕಪ್ಪ. ಶ್ರೀಮಂತರ ಮನೆ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಯಾಕಪ್ಪ ಬಲವಂತ ಮಾಡ್ತಿದ್ದೀರಿ? ನಮ್ಮ ಹತ್ರನೇ ಬೇಕಾದಷ್ಟು ಹಣ ಇಲ್ವೇ? ಇಲ್ಲಪ್ಪ, ಹಣ ಇಲ್ಲಪ್ಪ. ಕುಮಾರ್, ನಾವು ಬಡವರು, ತುಂಬಾ ಬಡವರಪ್ಪ. ಏನಪ್ಪ ಹೇಳ್ತಿದ್ದೀರಿ? ಹೌದಪ್ಪ, ಹೌದು. ನಮ್ಮ ಆಸ್ತಿ, ಅಂತಸ್ತು, ಆಡಂಬರ ಎಲ್ಲ ಹೊರಗೆ ನೋಡಕ್ಕೆ, ಒಳಗೆ ಕುತ್ತೆ ಹಿಡಿದು ನೋಡಕ್ಕೆ ಮಾತ್ರ ದಪ್ಪವಾಗಿರೋ ಮರದಾಗೆ ಬರೀ ಟೊಳ್ಳು, ಬರೀ ಟೊಳ್ಳು. ತಲತಲಾಂತರದಿಂದ ನಮ್ಮ ವಂಶದಲ್ಲಿ ನಡೆಕೊಂಡು ಬಂದಿರೋ ವೈಭವವನ್ನು ಉಳಿಸ್ಕೊಳ್ಳೋಕೆ, ನಮ್ಮ ಸಂಸಾರನ ಯಾವುದಕ್ಕೂ ಕಡಿಮೆ ಇಲ್ದಾಗೆ ತೂಗಿಸ್ಕೊಂಡು ಹೋಗೋದಕ್ಕೆ, ನಿನ್ನನ್ನು ಹೊರದೇಶಕ್ಕೆ ಕಳಿಸಿ ಓದಿಸೋದಕ್ಕೆ ಕುಮಾರ್ ನಾನು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಬಿಟ್ಟಿದ್ದೀನಿ. ನಮ್ಮ ತಂದೆ ಸತ್ತಾಗ್ಲಿಂದ ಸಾಲ್ವೋ ಸೋಲ್ವೋ ಮಾಡಿ ನಮ್ಮ ನಿಜವಾದ ಪರಿಸ್ಥಿತಿ ಏನು ಅಂತ ಯಾರಿಗೂ ಸುಳಿವು ಸಿಕ್ಕದಾಗ ಇದುವರೆಗೂ ಸಾಗಿಸ್ಕೊಂಡು ಬಂದೆ. ಇವತ್ತೆಲ್ಲ ನಾಳೆ ನಮ್ಮ ಸ್ಥಿತಿ ಸರಿ ಹೋಗ್ಬೋದು ಅಂತ ಇದುವರೆಗೂ ಕಾಲ ತಳೆದೆ. ಆದರೆ ಅದನ್ನು ಬರಲೇ ಇಲ್ಲ. ಇದನ್ನೆಲ್ಲ ಇದುವರೆಗೂ ನನ್ನ ಹತ್ರ ಕೂಡ ಯಾಕೆ ಹೇಳಲಿಲ್ಲ ಅಪ್ಪ? ಕುಮಾರ್, ನೀನು ಓದೋ ಹುಡುಗ, ಇದನ್ನೆಲ್ಲ ನಿನ್ ತಲೆ ಒಳಗೆ ಯಾಕಪ್ಪ ತುಂಬಬೇಕು? ನಿನ್ ತಂಗಿಗೂ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿದ್ದೀನಿ. ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಮದುವೆ ಮಾಡಬೇಕಾದ್ರೆ ತುಂಬಾ ಖರ್ಚಾಗತ್ತೆ. ಅದಕ್ಕೂ ಸಾಲ ಮಾಡಿ ಹಣ ಜೋತು ಮಾಡಿದ್ದೀನಿ. ಕುಮಾರ್, ನಾನು ಇದುವರೆಗೂ ಮಾಡಿರೋ ಸಾಲಗಳನ್ನ ತೀರಿಸಬೇಕಾದ್ರೆ ನಮ್ಗಿರೋದು ಒಂದೇ ಒಂದು ದಾರಿ. ನೀನು ನರಸಪ್ಪನವ್ರ ಮಗಳನ್ನ ಮದುವೆ ಆಗೋದು. ಅಪ್ಪ, ಈ ಮದುವೆ ಏನಾದ್ರು ನಡೀದೆ ಹೋಯ್ತು ಅಂತಂದ್ರೆ ದೊಡ್ಡ ಅನಾಹುತವೇ ಆಗೋಗುತ್ತೆ. ಕುಮಾರ್, ನೀನು ಒಳಗೆ ಬಂದಾಗ ಅವರಿಬ್ಬರನ್ನ ಯಾರು ಅಂತ ಕೇಳಿದೆಲ್ಲ, ಅವ್ರು ಇನ್ಯಾರೋ ಅಲ್ಲಪ್ಪ, ನನ್ನ ಪಾಲನೆ ಯಮದೂತರು. ಅವ್ರ ಹತ್ರ ನಾನು ಮಾಡಿರೋ ಸಾಲಕ್ಕೆ ಈ ಮನೆ ಮೇಲೆ ಆಗಲೇ ಡಿಗ್ರಿ ತಗೊಂಡು ಬಂದಿದ್ದಾರೆ. ಅವ್ರು ಹೇಳಿದ ವಾಯ್ದೆ ಒಳಗೆ ನಾವು ಹಣ ಕೊಡದೆ ಹೋಯ್ತು ಅಂತಂದ್ರೆ ಈ ಮನೆ ಉಳಿಯೋದಿಲ್ಲ. ಆಮೇಲೆ ನಾವೆಲ್ಲ ಬೀದಿ ಪಾಲಾಗ್ಬಿಡ್ತೀವಿ. ಆಸ್ತಿ ಹೋಗುತ್ತಲ್ಲ ಅಂತ ಯಾಕಪ್ಪ ಯೋಚಿಸ್ತೀರಿ? ನೀವು ಕಷ್ಟಪಟ್ಟು ನನ್ನ ಓದಿಸಿದ್ದೀರಿ, ನಾನು ದುಡ್ಡು ಸಂಪಾದಿಸ್ತೀನಿ. ನಿಮ್ಗೆ ಯಾವ ಕೊರತೆ ಇಲ್ಲದಾಗ ನಾನು ನೋಡ್ಕೋತೇನೆ. ಈ ಮನೆ ಹೋದ್ರೆ ಏನಂತೆ, ಬೇರೆಲ್ಲಾದ್ರೂ ಹೇಳಿದೆ ನಾನು ಈ ಮನೆ ಬಿಟ್ಟು ಹೋಗೋದ? ಕುಮಾರ್, ಇವ್ರು ಯಾರು ಗೊತ್ತು ತಾನೆ? ನಾನು ಮುತ್ತಾದ ಈ ಮನೆ ಕಟ್ಟಿದ್ರು, ಈ ಮನೇಲೆ ಬಾಳಿದ್ರು, ಇಲ್ಲೇ ಸತ್ತು. ಇವ್ರು ಯಾರು ಗೊತ್ತೇ ಇದೆ? ನನ್ನ ತಾತ. ಇವರು ಇಲ್ಲೇ ಬಾಳಿದ್ರು, ಇಲ್ಲೇ ಸತ್ರು. ಇವರು ನಮ್ಮ ತಂದೆ, ಇವರು ಅಷ್ಟೇ. ತಲತಲಾಂತರದಿಂದ ನಮ್ಮ ವಂಶದಲ್ಲಿ ಬದುಕಿ ಬಾಳದಿ ಮನೆಯಿಂದ ಅವರವರ ಶವಗಳು ಹೋಗಿದೆಯೋ ಹೊರತಾಗಿ ಜೀವಂತವಾಗಿ ಯಾರೂ ಈ ಮನೆ ಬಿಟ್ಟು ಹೋಗಿಲ್ಲ. ನಾನು ಇದೇ ಮನೆಯಲ್ಲಿ ಹುಟ್ಟಿದವನು, ಇಲ್ಲೇ ಬೆಳೆದವನು, ಅವರ ಸಂಪ್ರದಾಯಕ್ಕೆ ನಾನು ಸೇರಿದವನು ಅಂತ ತಿಳ್ಕೊ. ಕುಮಾರ್,
ಸರಿಯಪ್ಪ, ನಿನಗೆ ಆ ಹುಡುಗಿ ಕೊಟ್ಟು ಮಾತು ಮುಖ್ಯನೋ ಅಥವಾ ನಿನಗೆ ಜನ್ಮ ಕೊಟ್ಟು ನಿನ್ನೆ ನಂಬಿರೋ ತಂದೆ ತಾಯಿಗಳಿಗೆ ನೀನು ಮಾಡಬೇಕಾದ ಕರ್ತವ್ಯ, ನೀನು ಹುಟ್ಟಿದ ವಂಶದ ಗೌರವ ಉಳಿಸೋದ್ರಲ್ಲಿ ನಿನ್ನ ಬಾಧ್ಯತೆ ಇದು ಮುಖ್ಯನೋ? ನೀನೇ ಯೋಚನೆ ಮಾಡು. ಆದ್ರೆ ಒಂದು ಮಾತು, ಪರಿಸ್ಥಿತಿ ಏನಾರು ಹಾಗೇ ಬಂತು ಅಂತಂದ್ರೆ ನನ್ನ ಶವ ಈ ಮನೆಯಿಂದ ಹೋಗುತ್ತೆ ಹೊರತಾಗಿ ಜೀವಂತವಾಗಿ ಮಾತ್ರ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಅನ್ನುತ್ತಿಲ್ಲ. ನಿನಗೆ ಆ ಹುಡುಗಿ ಕೊಟ್ಟು ಮಾತು ಮುಖ್ಯನೋ ಅಥವಾ ನಿನಗೆ ಜನ್ಮ ಕೊಟ್ಟು ನಿನ್ನೆ ನಂಬಿರೋ ತಂದೆ ತಾಯಿಗಳಿಗೆ ನೀನು ಮಾಡಬೇಕಾದ ಕರ್ತವ್ಯ, ನೀನು ಹುಟ್ಟಿದ ವಂಶದ ಗೌರವ ಉಳಿಸೋದ್ರಲ್ಲಿ ನಿನ್ನ ಬಾಧ್ಯತೆ ಇದು ಮುಖ್ಯನೋ? ನೀನೇ ಯೋಚನೆ ಮಾಡು. ಪರಿಸ್ಥಿತಿ ಏನಾರು ಹಾಗೇ ಬಂತು ಅಂತಂದ್ರೆ ನನ್ನ ಶವ ಈ ಮನೆಯಿಂದ ಹೋಗುತ್ತೆ ಹೊರತಾಗಿ ಜೀವಂತವಾಗಿ ಮಾತ್ರ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಅನ್ನುತ್ತಿಲ್ಲ. ನಿನ್ನ ಜೀವನದಲ್ಲಿ ಅತ್ಯಂತ ಕಠಿಣವಾದ ಪರೀಕ್ಷೆ ನಿನಗೆ ಬಂದಿದೆ. ನೀನು ಏನಾದರೂ ನಿರ್ಧಾರಕ್ಕೆ ಬರಲೇಬೇಕಾದ ಸಮಯ ಇದು. ಈ ನಿರ್ಧಾರ ನಿನ್ನ ಭವಿಷ್ಯ ಮಾತ್ರ ಅಲ್ಲ, ನಿನ್ನ ತಂದೆ ತಾಯಿ ತಂಗಿ ಎಲ್ಲರ ಭವಿಷ್ಯನೂ ನಿಶ್ಚಯಿಸುತ್ತೆ. ಆಲೋಚಿಸು, ಚೆನ್ನಾಗಿ ಆಲೋಚಿಸು. ತಂದೆ ಕೋರಿಕೆ ನೀಡರಿಸಕ್ಕೆ 14 ವರ್ಷ ವನವಾಸಕ್ಕೆ ಹೋದ ಆ ಶ್ರೀರಾಮಚಂದ್ರ, ತಂದೆ ಆಜ್ಞೆ ಪಾಲಿಸಕ್ಕೆ ತನ್ನ ಹೆತ್ತ ತಾಯಿಯ ಶಿರಸ್ಸನ್ನೇ ಛೇದಿಸಿದ ಆ ಪರಶುರಾಮ, ತಂದೆ ಆಸೆ ನೆರವೇರಿಸಕ್ಕೆ ಆಜೀವ ಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿದ ಆ ಭೀಷ್ಮ, ತನ್ನ ಪೂರ್ವಿಕರಿಗೆ ಶ್ರೇಯಸ್ಸಾಗಲಿ ಅಂತ ಘೋರವಾದ ತಪಸ್ಸು ಮಾಡಿ ಭೂಮಿಗೆ ಗಂಗೆನೇ ತಂದ ಆ ಭಗೀರಥ. ಇದು ನಮ್ಮ ಪರಂಪರೆ, ಇದು ಭಾರತದ ಧರ್ಮ, ಇದೇ ಪವಿತ್ರವಾದ ಹಿಂದೂ ಧರ್ಮ, ಇದೇ ನಿನ್ನಲ್ಲಿ ಹರಿತಿರೋ ರಕ್ತದ ಒಂದೊಂದು ಕಣಕಣವು ನುಡಿತಿರೋ ಧರ್ಮ. ಕುಮಾರ್, ಈಗೇನ್ ಹೇಳ್ತಿ? ಮಮತೆಯೇ ಮೂರ್ತಿವೆತ್ತ ನಿನ್ನ ಮಾತಾಪಿತೃಗಳ ಜೊತೆ ನಿನಗಿರೋ ಪವಿತ್ರವಾದ ಋಣಾನುಬಂಧ ಮುಖ್ಯನೋ ಅಥವಾ ನಿನ್ನ ಸ್ವಂತ ಆಸೆ ಆಕಾಂಕ್ಷೆ ಪ್ರೇಮಗಳ ನಿನ್ನದೇ ಪ್ರತ್ಯೇಕವಾದ ಸ್ವಾರ್ಥ ಮುಖ್ಯನೋ? ಆಲೋಚಿಸು, ಹೇಳು. ನೀನು ಸ್ವಾರ್ಥಿಯೋ ತ್ಯಾಗಿಯೋ? ಸ್ವಾರ್ಥಿಯೋ ತ್ಯಾಗಿಯೋ? ಹೇಳು, ಹೇಳು. ಏನ್ರಿ ಪ್ರಮೀಳಾ, ಅಲ್ಲಿ ಹುಡುಕ್ತಾ ಇದ್ದೀರಾ? ನೀವು ಕೆಳಗೆ, ನಾನು ಮೇಲೆ, ಹೇಗೆ? ಏನ್ರಿ ಇದು? ಹುಣಸೆ ಮರ ಮೀಟ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕೂತಿದ್ದೀರಲ್ಲ? ಏನ್ ಮಾಡೋದು, ನಾನ್ ಕಾಗದ ಬರ್ದ ಹುಣಸೆ ಮರ ಇತ್ತು, ಈಗ ಯಾರೋ ಇಲ್ಲಿ ಕಟ್ ಮಾಡ್ಬಿಟ್ಟಿದ್ದಾರೆ. ಆದ್ರೂ ನಿಮಗೋಸ್ಕರ ಹುಲ್ ಮೇಲೆ ಕುತ್ಕೊಂಡು ಕಾಯ್ತಾ ಇದ್ದೀನಿ. ಹೇಗೆ? ಸರಿ, ಯಾಕ್ರಿ ಲೇಟು? ಸ್ಟಾಪ್ ಇಟ್. ನಾನು ಯಾವಾಗ್ಲೂ ಸ್ವಲ್ಪ ಸ್ಲೋ. ಅಂದ್ರೆ ಟ್ಯೂಬ್ಲೈಟಾ? ನೋಡಿದ್ರ, ನಾ ಬಂದೆ ಅಂತ ಸಂತೋಷ ಪಡೋದ್ ಬಿಟ್ಟು ನನ್ನೇ ಅಂತಿದ್ದೀರಲ್ಲ. ಡಾರ್ಲಿಂಗ್ ಪ್ರಮೀಳಾ, ನಂಗೆ ಗೊತ್ತು ನೀವು ಬಂದೇ ಬರ್ತೀರಾ ಅಂತ, ಅದಕ್ಕೆ ನಾನು ಮಾಡೋ ಎಕ್ಸ್ಪೆರಿಮೆಂಟ್ಗೆ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ದು. ಎಕ್ಸ್ಪೆರಿಮೆಂಟ್? ಅದೇ ಥೀಸಿಸ್. ಅಂದ್ರೆ ನಾನು ಮಾಡೋ ಲವ್ ರಿಸರ್ಚ್ಗೆ ನೀವೇ ಆಧಾರ ಸ್ತಂಭ, ಮೇಟಿಗೋಲು. ಹಾಗಾದ್ರೆ ಅದನ್ನ ನನ್ನೇ ಪ್ರಯೋಗ ಮಾಡ್ತೀರಾ? ಯು ಆರ್ ಪರ್ಫೆಕ್ಟ್ಲಿ ರೈಟ್. ವಾಟ್ ಐ ಮೀನ್ ಈಸ್, ಒಂದು ಗಂಟು ಹೆಣ್ಣಿನ ಪ್ರೇಮಾಂಕುರಕ್ಕೆ ಅಂದ್ರೆ ಲವಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಹೇಗೆ ಏನು ಅಂತ ರಿಸರ್ಚ್ ಮಾಡಬೇಕು. ಬೇಕ್ರಿ ನಿಮ್ ಥಿಯರಿ ಎಕ್ಸ್ಪೆರಿಮೆಂಟ್ ಅಲ್ಲ. ಅಂದ್ರೆ ಮೋಹನ್ ಮಾಡ್ಕೊಂಡೆ ನಿಮ್ಮನ್ನೇ ಮದ್ವೆ ಮಾಡ್ಕೊಳೋದು ಅಂತ ನಾನು ಯಾವತ್ತೋ ಡಿಸೈಡ್ ಮಾಡ್ಬಿಟ್ಟೆ. ಪರವಾಗಿಲ್ವೇ, ನೀನ್ ನನಗಿಂತ ಅಡ್ವಾನ್ಸ್ ಆಗಿದೆಯಲ್ಲ, ಅದ್ಯಾಗೆ ಹೇಳ? ನೀವು ನನ್ನ ಹೃದಯನ ಗೆದ್ದ ಕಳ್ಳ, ನನಗೆ ಸರಿಯಾದ ಜೋಡಿ ಕೊಳ್ಳ. ಅಯ್ಯಯ್ಯೋ, ನನ್ನ ಎಕ್ಸ್ಪೆರಿಮೆಂಟು ಥಿಯರಿ. ನನಗೆ ಬೇಕಾದ್ದು ಥಿಯರಿ ಅಲ್ಲ, ಪ್ರಾಕ್ಟಿಕಲ್. ನಮಸ್ಕಾರ ಸಾವುಕಾರ್ರೆ. ಏನ್ ಆಲೋಚನೆ ಮಾಡಿದ್ದೀರಾ, ಏನ್ ನಿರ್ಧಾರಕ್ಕೆ ಬಂದಿದ್ದೀರಾ ಅಂತ ತಿಳ್ಕೊಂಡು ಹೋಗಕ್ ಬಂದಿದ್ದೀವಿ. ರಾಮಯ್ಯನವರೇ, ನಾನೇನೂ ಮಾಡ್ಲಾರದ ನಿಸ್ಸಹಾಯ ಪರಿಸ್ಥಿತಿಯಲ್ಲಿ ಇದ್ದೀನಿ. ನಿಮ್ಮಿಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ. ಸ್ವಪ್ನಲ್ಲಿ ದಯವಿಟ್ಟು ನಮ್ಮ ತಂದೆಯವರಿಗೆ ಯಾವ ರೀತಿಯಲ್ಲೂ ತೊಂದರೆ ಕೊಡಬೇಡಿ. ಸ್ವಲ್ಪ ದಿನ ತಾಳಿ. ತುಮಕೂರಿನ ನರಸಪ್ಪನವ್ರ ಮಗಳ ಜೊತೆ ನನ್ನ ಮದುವೆ ನಿಶ್ಚಯವಾಗಿದೆ. ಇಷ್ಟು
ಅಷ್ಟರಲ್ಲೇ ನಿಮ್ಗೂ ಪತ್ರಿಕೆ ಬರುತ್ತೆ. ಮದುವೆ ಆದ್ಮೇಲೆ ಬಂದು ಮಾತಾಡಿದ್ರೆ. ನಮಸ್ಕಾರ. ಅಮ್ಮ ರೇವತಿ, ಏನಪ್ಪ? ನಿನ್ನ ಪೂಜೆ ಫಲಿಸ್ತಮ್ಮ. ಬಹಳ ಸಂತೋಷವಾದ ವಿಷಯನಮ್ಮ. ಜಮೀನ್ದಾರ್ ಜಗಪತಿರಾಯರು ಕಾಗದ ಬರೆದಿದ್ದಾರೆ. ಅವ್ರ ಮಗ ಮದುವೆಗೆ ಒಪ್ಕೊಂಡ್ಬಿಟ್ನಂತೆ. ಮುಂದಿನ ಮುಹೂರ್ತದಲ್ಲೇ ಮದುವೆ ಮಾಡೋದಕ್ಕೆ ತಯಾರಾಗಿರಿ ಅಂತ ತಿಳಿಸಿದ್ದಾರೆ. ಅಮ್ಮ, ಈ ಸಂಬಂಧ ಪಡೆಯೋದಕ್ಕೆ ಬಹಳ ಪುಣ್ಯ ಮಾಡಿದ್ಯಮ್ಮ. ನಿನ್ನ ಮಗ ಘಟೋತ್ಕಚ. ನನ್ನ ಪುತ್ರ ಘಟೋತ್ಕಚನೆ, ಇಲ್ಲಿ ಬಾ. ನಿನ್ನ ಮಹಾಮಾತ್ಯಾದ ಹಿಡಂಬಿಯಲ್ಲಿ ಕಾಂತೆ ಇಳಿಸು ನಿನ್ನ ಕಂತೆ. ನಿನ್ನ ಮಗನು ಘಟೋತ್ಕಚನಾದ ಮೇಲೆ ನಾನು ಅವನ ತಂದೆ ಭೀಮನಾದ ಮೇಲೆ ನೀನು ನನ್ನ ಮಡದಿ ಹಿಡಂಬಿಯಾಗಬಾರದೇಕೆ? ಇದು ಅವ ಹೇಳಿದ ಮಾತಲ್ಲ. ನೋಡಿ, ನಿಮ್ ಮಗ ಘಟೋತ್ಕಚ ಆಗ್ಲಿ, ನೀವು ಭೀಮಾಗಿ, ನಾನು ಮಾತ್ರ ಹಿಡಿಂಬೆಲ್ಲ. ಹುಷಾರು. ಸುತನೆ, ನಾನು ನಿನ್ನ ಪಿತನು ತಾನೆ. ಯಾಕಪ್ಪ ಈ ಅನುಮಾನ? ನಾನಂತೂ ರಂಗಭೂಮಿಯ ಸೇವೆ ಮಾಡಿ ನಟನಾಗಲಿಲ್ಲ. ನೀನು ನನ್ನ ರಕ್ತದಿಂದ ಬಂದವರು ತಾನೆ. ನೀನಾದರೂ ರಂಗಭೂಮಿ ಸೇವೆ ಮಾಡಿ ಮಹಾ ನಟನಾಗ. ಅಪ್ಪ, ನನ್ನ ನಿನ್ನು ಯಾರು ತಾನೇ ನಟಲ್ಲ ಅಂತ ಹೇಳ್ತಾರೆ? ಅಪ್ಪ, ಈ ಜಗತ್ತೇ ಒಂದು ರಂಗಭೂಮಿ. ನಾನು, ನೀನು, ಅಮ್ಮ ಎಲ್ಲ ಪಾತ್ರಧಾರಿಗಳೇ. ವೃಕ್ಷದಂತೆ ಫಲ, ವೃಕ್ಷದಂತೆ ಫಲ. ಇಲ್ಲಿಗೆ ಪರ ಮಾಡುವೆ. ಪಿತನೆ, ಅಭಿಮನ್ಯುವಿಗೂ ಉತ್ತರಿಗೂ ಲಗ್ನವಾಗಬೇಕಾಗಿದೆ. ಈ ಘಟೋತ್ಕಚ ಹೋಗಲೇಬೇಕಲ್ಲವೇ? ಹೌದು, ಕಡ್ಡಾಯವಾಗಿ ಹೋಗಲೇಬೇಕು. ಹೋಗಿ ಬಾ, ಶುಭಮಸ್ತು. ಸುತನೆ, ವಿರಾಟರಾಯನನ್ನು ಕಂಡಾಗ ನನ್ನ ಪಿತನು ಬರಲಾಗಲೆಂದವಿದ್ದು ತಿಳಿಸು. ತಿಳಿಸು. ಕೆಲಸ ಏನಾಯ್ತು? ಅರ್ಧ ಹಣ್ಣು ಅರ್ಧ ಕಾಯಿ. ಅರ್ಧ ಹಣ್ಣು ಅರ್ಧ ಕಾಯಿ ಅಂದ್ರೆ ಅವರೇ ಭವಾನಿ ಪ್ರಸಾದ್ ಹಿಂದಿ ಮಗಳು ಅನ್ನೋ ವಿಷಯ ಕಂಡುಹಿಡಿದ್ಬಿಟ್ಟೆ. ವೆರಿ ಗುಡ್. ಆಲ್ಸೋ ಯೂಸ್. ನಾ ಮನೆಯನ್ನೆಲ್ಲ ಹುಡುಕ್ದೆ, ನಮ್ಗೆ ಬೇಕಾಗಿರೋ ವಸ್ತು ಸಿಗಲೇ ಇಲ್ಲ. ಆ ತರಹ ಒಂದು ವಸ್ತು ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಈಗ ಅವ್ರು ಯಾರು ಅನ್ನೋ ವಿಷಯ ನನಗೆ ನಿಮ್ಗೆ ಇಬ್ಬರು ಮಾತ್ರ ಗೊತ್ತಿದೆ. ಭವಾನಿ ಪ್ರಸಾದ್ ಬಿಟ್ಟಿರೋ ಆಸ್ತಿ ವಿಷಯ ಕೂಡ ಅವ್ರಿಗೆ ಗೊತ್ತಿಲ್ಲ. ಈಗ ವೀಲಿನ ಪ್ರಕಾರ 2 ದಿವಸ ಮಾತ್ರ ಬಾಕಿ ಇದೆ. ಅದಕ್ಕೆ ಏನ್ ಅದಕ್ಕೆ ಇನ್ನು 2 ದಿವಸ ಆಗೋಗ್ಬಿಟ್ರೆ ಆಸ್ತಿ ಎಲ್ಲ ಗೋವಿಂದ ಆಗೋಗ್ಬಿಡ್ತದೆ. ನೋಡಿ, ನಾನು ಆ ಲತಾ ಮನಸ್ಸು ಬದಲಾಯಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಏನು ಪ್ರಯೋಜನ ಆಗಲಿಲ್ಲ. ಈಗ ಅವ್ರಿಗೆ ಆಸ್ತಿ ಸೇರೋ ಹಾಗೆ ಮಾಡಿದ್ರೆ ಲತಾ ಮನಸ್ಸು ಬದಲಾಯಿಸ್ಬೋದು. ಲತಾ ನನ್ನೋಳಾದ್ರೆ ಕಾಗದ ಪತ್ರ ನಿಮ್ದಾಗುತ್ತೆ. ಕಾಗದ ಪತ್ರ ಸಿಗ್ಬಿಡ್ತು ಅಂದ್ರೆ ವಿಷಯ ಗೊತ್ತಾಗೋಗ್ಬಿಡುತ್ತೆ. ಈಗ ನೀವು ಸರಿ ಅಂತ ಹೇಳಿದ್ರೆ ನಾನು ಈಗಲೇ ವಕೀಲರಿಗೆ ಹೇಳಿ ಅವ್ರ ಆಸ್ತಿ ಅವ್ರು ಸೇರೋ ಮಾಡ್ಬಿಡ್ತೀನಿ.
ಏಯ್ ಚಂದ್ರು, ನಾಗರಹಾವು ಕಕ್ಕೋ ವಿಷಾನ ಒಂದೊಂದ್ಸಲ ಔಷಧಿಗೂ ಉಪಯೋಗಿಸ್ತಾರೆ. ಹಾಗೆ ನೀನ್ ಅವ್ರಿಗೆ ಆಸ್ತಿ ಕೊಡಿಸ್ತೀಯ. ನೀವು ಒಪ್ಪಿಗೆ ಕೊಟ್ರೆ ಮಾತ್ರ, ಅಫ್ಕೋರ್ಸ್ ವಿತ್ ಯುವರ್ ಕೈಂಡ್ ಪರ್ಮಿಷನ್. ನಾವು ಕಳ್ಕೊಂಡಿರೋ ವಸ್ತು ನಮಗ್ ಸಿಗಲೇಬೇಕು. ನೀನ್ ಏನ್ ಬೇಕಾದ್ರೂ ಮಾಡ್ಕೊ. ನೀವು ಊದ್ಬತ್ತಿ ಕೊಡಿ ಬಾಸ್, ನಾನು ಊರೇ ಹಚ್ಕೊಂಡ್ ಬರ್ತೀನಿ. ಯಾಕೆ ಚಂದ್ರು ಹೀಗಿದ್ದೀರಿ? ಕೊಡಲೆ ಯಾವಳೆ ಏನ್ ನೀನ್ ಮಾಡೋ ಕೆಲ್ಸ? ಕುಡಿತಾ ಇದ್ದೀನಿ ಕಣಕ್ಕೆ. ಅದಲ್ಲ, ಇನ್ನೇನು ಅದೆಲ್ಲ ಅದಕ್ಕೂ ನಿನಗೂ ಏನ್ ಸಂಬಂಧ? ಏನ್ ಸಂಬಂಧನಾ? ನಿನ್ನೆ ನಂಬ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡು ಬಂದಿದ್ದೀನಿ. ನೀನಂತೆ ಬೇರೆ ನಂಗೆ ಯಾರು ದಿಕ್ಕು? ದೇವರೇ ದಿಕ್ಕು. ಏನಂದೆ? ದೇವರೇ ದಿಕ್ಕು ಅಂದ. ನೋಡು ಬಿಂದುಮರಿ, ನಾನು ಯಾರನ್ನು ಕೇರ್ ಮಾಡಲ್ಲ. ಐ ಆಮ್ ಫ್ರೀ ಬರ್ಡ್. ನಿನಗೆ ಬೇಕಾಗಿರೋದು ಹಣ ಸುಖ ಎರಡನ್ನೂ ನಾನು ಕೊಡ್ತೀನಿ. ಇಷ್ಟವಾಗಿದ್ರೆ ಇರು, ಕಷ್ಟವಾಗಿದ್ರೆ ಗೇಡ. ಎರಡನ್ನೂ ಬಿಟ್ಟು ನಿನ್ನೆ ನಂಬ್ಕೊಂಡು ಬಂದಿದ್ದಕ್ಕೆ ನೀವು ಮಾಡೋ ಮೋಸ ಇದೇನಾ? ಇದೇನಾ ನೀವು ಕೊಡೋ ಗೌರವ? ಗೌರವ? ತಂದೆ ತಾಯಿ ಕಟ್ಕೊಂಡಿದ್ ಗಂಡನ್ ಬಿಟ್ಟು ಬಂದವಳು ನಿನಗೆ ಯಾವ ಮನೆ ಕೊಡ್ತಾನೆ ಗೌರವ? ನಿಲ್ಲು. ಅಪಮಾನಗೊಂಡ ಹೆಂಗಸಿನ ದ್ವೇಷ ನಾಗರಹಾವಿನ ವಿಷಕ್ಕಿಂತ ಘೋರ. ಮರಿಬೇಡ, ನಿನ್ ರಹಸ್ಯ ಎಲ್ಲ ನನ್ನ ಹತ್ರ ಇದೆ. ಬೆದರಿಸ್ತೀಯ? ಇಲ್ಲ, ಎಚ್ಚರಿಸ್ತೀನಿ. ನನ್ ರಹಸ್ಯ ಬಯಲು ಮಾಡಕ್ ಮುಂಚೆ ನೀನ್ ಹೆಣ ಅಲಸೂರು ಕೆರೆ ತೇಳ್ತಾ ಸುಳ್ಳು ಹೇಳ್ಬಾರ್ದು. ಚೆನ್ನಾಗಿದ್ಯಾ ನೀನು? ಲತಾ, ಹೆಣ್ಣಾದವಳು ಜೀವನದಲ್ಲಿ ಎಷ್ಟು ಜಾಗೃತಿಯಾಗಿದ್ರು ಸಾಲದು ಅಂತ ನಾನು ನಿನಗೆ ಪದೇ ಪದೇ ಹೇಳ್ತಾ ಇದ್ದೆ. ನನ್ನ ಮಾತಿಗೆ ಬೆಲೆ ಕೊಡದೆ ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟಿಯಲ್ಲೇ. ಅಮ್ಮ, ಏನಮ್ಮ ಹೇಳ್ತಿದ್ದಿ? ನಾ ಏನು ಅಂತ ಮಾಡ್ಬಾರ್ದು ಕೆಲಸ ಮಾಡಿಲ್ಲ. ಇದೇನೈತೆ ನೋಡು, ಮಳ್ಳಿ ಮಳ್ಳಿ ಮಂಚಿ ಕಾಲೆಷ್ಟೇ ಅಂದ್ರೆ ಮೂರು ಮತ್ತೊಂದು ಅನ್ನಂತ ಯಾವಳ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಾ? ನಿನ್ನ ಕುಮಾರನ್ ಸರ್ಸಾರ ನನ್ನ ಕಣ್ಣಾರೆ ನೋಡಿದ್ದೆ. ಚಂದ್ರು, ನನ್ ಸ್ವಂತ ವಿಷಯದಲ್ಲಿ ನೀ ತಲೆ ಹಾಕ್ಬೇಡ. ಲತಾ, ನಾನ್ ಕೇಳ್ಬಹುದಾ? ಜಮೀನ್ದಾರ್ ಮಗನ್ ಜೊತೆ ನಿನ್ಗೇನೆ ಸರಸ? ಅವ್ರ ಜೊತೆ ನಾ ಮಾತಾಡದೆ ಒಂದ್ ತಪ್ಪೇನಮ್ಮ? ತಪ್ಪು ಕಣೆ ಲತಾ. ಅವರು ಶ್ರೀಮಂತರು, ಅವ್ರ ದೃಷ್ಟಿಯಲ್ಲಿ ನಾವು ಆಟದ ಬೊಂಬೆಗಳು ಕಣೆ. ನಾಯಿ ಮುಟ್ಟಿದ ಮಡಿಕೆ ಯಾವ ಪ್ರಯೋಜನಕ್ಕೂ ಬರಲ್ಲ ಅಂತ ನಿನಗೆ ಹೊಸದಾಗಿ ಹೇಳ್ಬೇಕೇನಮ್ಮ? ಅಮ್ಮ, ನೀ ತಿಳ್ಕೊಂಡಿರುವ ಹಾಗೆ ನಾ ಯಾವ ತಪ್ಪು ಮಾಡಿಲ್ಲ. ಅವರು ನನ್ನ ಪ್ರೀತಿಸ್ತಾರೆ, ನಾನು ಅವರ ಪ್ರೀತಿಸ್ತೇನೆ. ಅವರು ನನ್ನೇ ಮದುವೆ ಆಗ್ತೀನಂತ ಮಾತು ಕೊಟ್ಟಿದ್ದಾರಮ್ಮ. ಇಷ್ಟೆಲ್ಲ ಈ ವಿಷಯ ನಿನ್ನ ಹತ್ರ ಮಾತಾಡೋಕೆ ಅವರು ಬಂದೇ ಬರ್ತಾರೆ. ಲತಾ, ಅಮ್ಮ ನೋಡ್ತೀಯಾ, ಅವ್ರು ಬಂದೇ ಬಿಟ್ರು. ನಿಮಗೆ 100 ವರ್ಷ ಆಯ್ತು. ಮದುವೆ ವಿಷಯ ಮಾತಾಡೋಕೆ ನೀವು ಬಂದೇ ಬರ್ತೀರಂತ ಈಗ ತಾನೇ ಹೇಳ್ತಿದ್ದೆ. ಬನ್ನಿ. ಲತಾ, ನಾನೀಗ ಬಂದದ್ದು ಮದುವೆ ವಿಷಯ ಮಾತಾಡೋಕ್ಕಲ್ಲ, ನಾನಿನ್ನ ಮದುವೆ ಆಗಕ್ಕಾಗಲ್ಲ ಅಂತ ತಿಳಿಸೋಕೆ. ನಾನು ಹೇಳ್ತಿರೋ ಮಾತಿನಿಂದ ನಿನ್ನ ಹೃದಯಕ್ಕೆ ಎಷ್ಟು ಆಘಾತ ಆಗ್ತಿದೆ ಅಂತ ನನ್ಗೆ ಗೊತ್ತು. ನೀನ್ ನನ್ನ ಬಗ್ಗೆ ಏನ್ ತಿಳ್ಕೊತೀಯ ಅನ್ನೋದು ನನ್ಗೆ ಗೊತ್ತು. ಆದ್ರೆ ನಾನು ಹೇಳಿಯಲ್ಲ, ನಿನ್ನ ತಿರಸ್ಕಾರ ಎದುರಿಸಿದ್ರು ಪರವಾಗಿಲ್ಲ ಅಂತ ನಾನೇ ಬಂದೆ. ನಮ್ಮ ತಂದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕೆ ನಿನಗೆ ಕೊಟ್ಟ ಮಾತನ್ನು ನಾನು ಮುರಿಬೇಕಾಗಿದೆ. ನನ್ನ ಕ್ಷಮಿಸ್ಬಿಡಲ್ಲ. ಸ್ವಾಮಿ, ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ ಕುಮಾರ್. ನನ್ನ ಮನಸ್ಸನ್ನು ನಿಮಗೆ ಅರ್ಪಿಸಿ ಜೀವನವಲ್ಲ ನೀವೇ ನನ್ನ ಬಾಳ ಸಂಗಾತಿ ಅಂತ ನಾ ಕಂಡ ಕನಸೆಲ್ಲ ಒಂದೇ ಏಟಿ ಚೂರ್ ಚೂರ್ ಮಾಡಿಬಿಟ್ರೆ ಇದನ್ನ ಹೇಗೆ ಕ್ಷಮಿಸ್ರಿ? ಆದ್ರೆ ಒಂದು ಪುಣ್ಯ, ನೀವು ನನ್ನ ಮನಸ್ಸಿನ ಜೊತೆ ಆಟ ಆಡಿದ್ರೆ ಹೊರತು ನನ್ನ ದೇಹಕ್ಕೆ ಕಳಕ ತರಲಿಲ್ಲ. ಇದಕ್ಕೋಸ್ಕರ ನಾನು ನಿಮಗೆ ತುಂಬಾ ಕೃತಜ್ಞಳು. ಹೋಗಿ ಹೋಗಿ. ಮಹಾಭಾರತದ ಉದ್ಯೋಗ ಪರ್ವದ
ಭೀಮನ ಏಕಪಾತ್ರಾಭಿನಯ. ಕೃಷ್ಣ ಕೃಷ್ಣ, ಸಂಧಿ ಸಂಧಿ ಎಂದು ನಮ್ಮ ನೇತಕ್ಕೆ ಸಂಧಿ ಗೊಂದಿಗಳಲ್ಲಿ ಓಡಾಡಿಸುತ್ತೇವೆ. ಆ ತುಂಬಿದ ಮಹಾಸಭೆಯಲ್ಲಿ ಪಾಂಚಾಳಿಯ ಮುಡಿಯನ್ನು ಹಿಡಿದು ಅವಳ ಆ ಪಾಂಚಾಳಿಯ ಸೀರಿನ ಸೆಳೆದು ಅವಮಾನಪಡಿಸಿದ ಆ ಕುಳ್ಳಿ ಕೌರವನಿಗೆ ನಾನು ಪ್ರಾಣಿಗಳನ್ನು ತೆಗೆದು ಸುಮ್ಮನೆ ಬಿಡುವುದೇ ಬೇಡ. ಕೃಷ್ಣ, ಸಂಧಿ ಬೇಡ, ಯುದ್ಧ ಯುದ್ಧ. ಏನಿ ಬಾಣದ ಹೊಡೆತ ಇಲ್ಲಿ ಆ ಕುನ್ನಿ ಕೌರವನು ಸಂಧಿಗೆ ಮುಂಚೆಯೇ ಈ ಭೀಮನಿಗೆ ಹೆದರಿ ಕಳುಹಿಸಿರುವ ಪತ್ರ, ಕ್ಷಮಾಪಣಾ ಪತ್ರ. ಇದಕ್ಕೆ ನನ್ನ ಉತ್ತರ. ಡಾರ್ಲಿಂಗ್ ಮೋಹನ್, ಡಾರ್ಲಿಂಗ್ ಇದು ಯಾವ ಭಾಷೆ? ನೀವು ಬರೆದಂತೆ ನಮ್ಮಪ್ಪ ನಿಮ್ಮಪ್ಪ ಇಬ್ಬರು ಅವಿವೇಕ, ಅಪ್ರಯೋಜಕರು. ನಿಮ್ಮಪ್ಪ ರಟ್ಟಿನ ಗದೆಯನ್ನು ಹಿಡಿದುಕೊಂಡು ಭೀಮಾ ಭೀಮಾ ಅಂತ ಊರಲ್ಲೆಲ್ಲ ಕಂತ್ರಿ ನಾಯಿ ಹಾಗೆ ತಿರುಗಾಡ್ತಾ ಇದ್ದ. ಇದು ಒಂದು ಕಂತ್ರಿ. ನಮ್ಮಪ್ಪ ದೀಪಾವಳಿ ತುಪಾಕಿ ಹಿಡ್ಕೊಂಡು, ಅಂದ್ರೆ ಗನ್ ಹಿಡ್ಕೊಂಡು ಎಲ್ಲರನ್ನು ಸುಡ್ತೀನಿ ಸುಡ್ತೀನಿ ಅಂತ ಏಸರ್ಗತ್ತೆ ತರ ಮನೆಯನ್ನೆಲ್ಲ ಹಚ್ಕೊಳ್ತಾರೆ ಅವರಪ್ಪನಿಗೆ. ನಿಮ್ಮಪ್ಪ ಭೀಮಾಸುರ, ನಿಮ್ಮಮ್ಮ ಹಿಡಂಬಿ. ಏನಂತೀರಿ? ಅದೇ ಹಿಡಂಬಿ ಹಿಡಂಬಿ. ಹಾಗೆ ನಮ್ಮಪ್ಪ ನರಕಾಸುರ. ಹಾಗೆ ನಮ್ಮ ಪ್ರೇಮದ ಮುಂದೆ ಅಡ್ಡಗೋಡೆ ತರಹ ನಿಂತಿದ್ದಾರೆ. ಇವರನ್ನ ನಾವು ಕೇರ್ ಮಾಡುವುದು ಬೇಡ. ನೀನು ಎಲ್ಲಿಗೆ ಬರೋದಕ್ಕೆ ಹೇಳಿದ್ರು ನಾನು ಅಲ್ಲಿಗೆ ಬರೋದಕ್ಕೆ ಸಿದ್ಧ. ಏನು ಮಾಡಬೇಕು ಅನ್ನೋದು ನಿನಗೆ ಸೇರಿದ್ದು. ತಿರುಗಿಸಿ, ಏನ್ ತಿರುಗಿಸಿ 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 ಓದಿ. ನಿನ್ನ ಉತ್ತರವನ್ನು ಕಾಯುತ್ತಿರುವ ನಿನ್ನ ಪ್ರೇಯಸಿ ಪ್ರಮೀಳ. 3-4 ಮೆಣಸಿನಕಾಯಿ ಉದ್ದದ ಬಾಲಕಿಯ ಉದ್ದಟ ಪತ್ರ ಈ ಭೀಮನಿಗೆ. ಎಂಥ ಆಘಾತವಾಯಿತು. 9 ತಿಂಗಳ ಕಾಲ ಹೊತ್ತು ಹೆತ್ತು 9 ತಿಂಗಳು ಹೊತ್ತು ಹೆತ್ತೋಳು ನಾನು, ಸಾಕಿದವನು ನಾನು. ಆ ಪಕ್ಕದ ಮನೆಯ ದುಷ್ಟ ಬಾಲಕಿ ನನ್ನ ಸಿಟ್ಟ ಮಗನನ್ನು ಹಾಳು ಮಾಡುತ್ತಿರುವಳೆ. ನಮ್ ಹುಡುಗಂದು ತಪ್ಪಿಟ್ಕೊಂಡು ಆ ಹುಡುಗಿನಂದ್ರೆ ಏನ್ರಿ ಪ್ರಯೋಜನ? ಇದ್ರಲ್ಲಿ ಯಾರ್ದು ತಪ್ಪಿಲ್ಲ. ಇದಕ್ಕೆ ಕಾರಣ ಆ ರೈಫಲ್ ರಥಯ್ಯ. ಈಗಲೇ ಹೋಗಿ ಕಡೆಯಿಂದ ಅವರ ತಲೆಯು ಬಿಡಿ ಮಾಡುವೆನು. ನೀಚ ಭ್ರಷ್ಟ ಕೊಲ್ಲುವೆ ಕ್ಷಣಲಿಲ್ಲ ನಿಲ್ಲಲು ಈವೆಲ್ಲ ಸದಾಗತ. ನಿನ್ನ ರಕ್ತವನ್ನು ಬಿಡುದು ನಿನ್ನ ಕೌಲಗಳನ್ನು ಮಾರಿಯಂತೆ ಸರಿಸಿಕೊಳ್ಳೇನು. ಅದೇ ಗಂಗಪ್ಪ ಯಾಕೆ ಕತ್ತೆ ಹಾಕಿರ್ತೀಯೋ? ಏನು ವಿಷಯ? ನನ್ನ ಕುಮಾರ ಪ್ರೇಮ ಪತ್ರ ಬರೆದನೆಂದು ಅಂದು ಆ ದಿನ ಬಗಳಿದೆಯಲ್ಲ, ಇಂದು ನಿನ್ನ ಕುಮಾರ್ತೆ ಬರೆದಿರುವ ಪ್ರೇಮ ಪತ್ರವನ್ನು ನೋಡು, ಓದು. ಓದಲೇ ಓದು. ನರಕಾಸುರ, ನರಕಾಸುರ. ನಾನಲ್ಲ, ನಿನ್ನ ಕುಮಾರ್ತೆ ಬರೆದಿರೋ ಪತ್ರ. ನಿಮ್ಮಪ್ಪ ರಟ್ಟಿನ ಗದೆ ಹಿಡ್ಕೊಂಡು ಭೀಮಾ ಭೀಮಾ ಅಂತ ಕಂತ್ರಿನಾಯ ಹೊಗಳ್ತಾ ಊರಲ್ಲೆಲ್ಲ ಸುತ್ತಾಡ್ತಾನೆ. ಮುಂದಕ್ಕೆ ಹೋದು. ನಮ್ಮಪ್ಪ ದೀಪಾವಳಿ ಗನ್ನಿ ಹಿಡ್ಕೊಂಡು ಹೆಸರು ಕತ್ತೆ ಹಾಗೆ ಮನೆಯಲ್ಲೇ ಕಿರ್ಚಾಡ್ತಾ ಇರ್ತಾನೆ. ನನ್ನ ಮಗಳಿಂದಲೇ ನನಗೆ ಅವಮಾನ. ಮೈ ಗಾಡ್. ಗಾಡು ಇಲ್ಲ, ಗಾರ್ಡಿಲ್ಲ. ಮತ್ತೊಮ್ಮೆ ಏನಾದ್ರು ಇಂಥ ಪ್ರಕರಣಗಳು ನಡೆದ ಪಕ್ಷದಲ್ಲಿ ನಿನ್ನ ದಂತ ಪಂಕ್ತಿಗಳನ್ನು ಉದುರಿಸಬೇಕಾಗುತ್ತದೆ. ನನ್ನ ಕೈಯೇನು ಬಾಳೆಹಣ್ಣು ತಿಂತಾ ಇರ್ತದ, ಸುಟ್ಟು ಭಸ್ಮ ಮಾಡಿಬಿಡ್ತೀನಿ. ನನ್ನ ಕೈಗಳೇನು ಹಳಸನನ್ನು ಸುರಿಯುತ್ತಿರುವುದೇ, ಈ ಕೈಯಿಂದ ನಿನ್ನ ತಲೆಯನ್ನು ಪುಡಿ ಪುಡಿ ಮಾಡುವೆನು, ಭಸ್ಮ ಮಾಡಿಬಿಡ್ತೀನಿ. ಏನು ಬ್ರಹ್ಮ
ಬ್ರಹ್ಮಾಂಡವಾಗಿ 2 ಮದುವೆನ ಅದ್ಭುತವಾಗಿ ನಡೆಸ್ಬಿಟ್ರಿ. ಜಮೀನ್ದಾರ್ ಅಂದ್ರೆ ಜಮೀನ್ದಾರ್. ತಮ್ಮ ಆಶೀರ್ವಾದ. ಎಲ್ಲ ಸರಿಯಾಗಿದೆ. ಆದ್ರೆ ಈ ಮದುವೆ ರಿಸೆಪ್ಷನ್ ಅಲ್ಲಿ ಒಂದು ಹಾಡಿನ ಕಚೇರಿನೋ ಅಥವಾ ಒಂದು ಡ್ಯಾನ್ಸ್ ಇಳಿಸಿದ್ರೆ ಚೆನ್ನಾಗಿತ್ತು. ಅಂದ ಹಾಗೆ ನಿಮ್ ಮಗ ಫಾರಿನ್ ಇಂದ ಬಂದಿರೋದ್ರಿಂದ ಅಟ್ಲೀಸ್ಟ್ ಒಂದು ಕ್ಯಾಬೆ ಡ್ಯಾನ್ಸ್ ಇರುತ್ತೆ ಅನ್ಕೊಂಡಿದ್ದೆ. ನನ್ನ ಮಗ ಫಾರಿನಲ್ಲಿ ಓದಿದ್ರು ಸಂಸ್ಕೃತಿ ಸಂಪ್ರದಾಯ ಎಲ್ಲ ನಮ್ಮದೇನೆ. ಯಜಮಾನ್ರು ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಮಹನೀಯರೇ, ಏನು ಈ ವಾದ ವಿವಾದಗಳು? ನೀವುಗಳೆಲ್ಲ ಸಮ್ಮತಿಸಿ ಜಮೀನ್ದಾರರ ಆಜ್ಞೆ ಇದ್ದ ಪಕ್ಷದಲ್ಲಿ ನನ್ನದೇ ಆದ ಭೀಮನ ಏಕಪಾತ್ರಾಭಿನಯವನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡೋನು. ಸುಮ್ಮನೆ ನನಗೆ ಮೊದಲೇ ಗೊತ್ತಿತ್ತು ಮದುವೆ ಮನೇಲಿ ಏನಾದ್ರೂ ಒಂದು ಅನಾಹುತ ಮಾಡ್ತಾರೆ. ಸುಮ್ಮನೆ ಅಂತೆ ದುರ್ಮತಿ ದುಂದಭಿ ಅಪ್ಪನೇ ನಿಮ್ಮ ಆರ್ಭಟ ಆಮೇಲೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಿಜಾನೇ, ಏನಾದ್ರೂ ಒಂದು ಸಂಗೀತ ಕಾರ್ಯಕ್ರಮ ಏರ್ಪಾಡು ಮಾಡಬೇಕಾಗಿತ್ತು. ನಾನು ರೇವತಿ ಸೊಗ್ಗಸಾಗಿ ಹಾಡ್ತಾಳಂತೆ. ಹೌದೇ? ಚಂದ್ರನ್ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ. ಏನಾಯ್ತು? ನನಗೆ ತಿಳಿದೆ ನಾನೇನಾದ್ರೂ ತಪ್ಪು ಮಾಡಿದ್ದೀನಾ? ಹಾಗೇನಾದ್ರೂ ಇದ್ರೆ ದಯವಿಟ್ಟು ಕ್ಷಮಿಸಿ. ನೋಡಿ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಜೊತೆ ಕಷ್ಟ ಸುಖ ಎರಡನ್ನೂ ಹಂಚ್ಕೊಳ್ಳೋಕೆ ತಯಾರಾಗಿರೋ ನಿಮ್ಮ ಅರ್ಥಂಗಿ ನಾನು. ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರೋ ಚಿಂತೆ ಯಾವುದು ಅಂತ ನನ್ನ ಹತ್ರನೂ ಹೇಳ್ಬಾರ್ದೆ? ರೇವತಿ, ನನ್ನ ಅರ್ಧಾಂಗಿಯಾಗಿ ಈ ಮನೆಯ ಸೊಸೆಯಾಗಿ ನಿನಗೆ ಸಿಗಬೇಕಾದ ಸ್ಥಾನಮಾನಗಳೆಲ್ಲ ಸಿಗುತ್ತೆ. ಈ ಮನೆಯಲ್ಲಿ ನಿನಗೆ ಯಾವ ಕುಂದು ಕೊರತೆನೂ ಇರೋಲ್ಲ. ಆದರೆ ಒಂದು ಹೆಣ್ಣು ಎಲ್ಲಕ್ಕಿಂತ ಹೆಚ್ಚಾಗಿ ಅಪೇಕ್ಷೆ ಪಡೋದು ಅವಳ ಗಂಡನ ಪ್ರೀತಿ ವಿಶ್ವಾಸನ, ಅವ್ರ ಹೃದಯದಲ್ಲಿ ಒಂದು ಸ್ಥಾನನ. ಹೃದಯವೇ ನಂದಾಗಿಲ್ಲದೆ ಇರುವಾಗ ನಿನಗೆಲ್ಲಿಂದ ಸ್ಥಾನ ಕೊಡಲಿ? ರೇವತಿ, ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಘರ್ಷಣೆ ನಡೀತಾ ಇದೆ. ದಯವಿಟ್ಟು ನನ್ನ ಯಾಕೆ ಏನು ಅಂತ ಕೇಳಬೇಡ. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ನಾನು ಬೇರೆ ಯಾರನ್ನ ಕೇಳಬೇಕು? ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೋಡಿ, ನೀವೇ ನನ್ನ ಪಾಲಿನ ದೇವರು. ದೇವರು ಇಲ್ಲದ ಶೂನ್ಯ ದೇವಾಲಯನ ನೀನು ಪ್ರವೇಶ ಮಾಡಿದ್ದೀಯ ರೇವತಿ. ಆರಾಧಿಸೋಕಲ್ ದೇವ್ರು ಇಲ್ಲದೆ ಹೋದ್ರು ಆ ದೇವಸ್ಥಾನದಲ್ಲಿ ವಾಸವಾಗಿರೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಅಷ್ಟೇ ಸಾಕು. ನನ್ನ ಕ್ಷಮಿಸು ರೇವತಿ. ನಾನು ಪ್ರೇಮದ ತ್ಯಾಗ ಮಾಡಿದೆ, ಆದ್ರೆ ಆತ್ಮವಂಚನೆ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಮರೆಯದ ಹರುಷದ ಸುದಿನ, ಹರಕೆಯೂ ಫಲಿಸಿದ ದಿನ, ಧಾರೆ ಸುದಿನ.
ಪ್ರೇಮಿ ಆ ರಟ್ಟಿನ ಗದೆ ದೀಪಾವಳಿ ಕಣ್ಣು ನಮ್ ಮದ್ವೆ ಒಪ್ಕೊಳ್ಳದೆ ಇದ್ರು ಪರವಾಗಿಲ್ಲ. ನಾನಂತೂ ನೀನ್ ಮದ್ವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ಅವ್ರ ಒಪ್ಪಿಗೆ ಇದ್ರೆ ಎಲ್ಲಾರು ಓಡೋಗೋದು, ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋದು. ನೀನಂತೀಯ? ನಾನು ಅವತ್ತೇ ಹೇಳಿದ್ನಲ್ಲ, ನಾನು ಯಾವಾಗ್ಲೂ ಎಲ್ಲಾ ಹುಡುಗಿರು ನಿಂತರ ಇರ್ಬೇಕು. ನೀನೇ 1978ನೇ ಇಸ್ವಿ ಸಾವಿತ್ರಿ, ನಾನೇ ಸತ್ಯವಾನ್. ಸಾವಿತ್ರಿ ಸತ್ಯವಾನ್. ಥ್ಯಾಂಕ್ ಯು ಭಗವಾನ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ. ಮಾತಾಡಿ, ಅದಕ್ಕೇನಿದೆ? ಏನಿಲ್ಲ, ಲಗ್ನ ನಿಶ್ಚಯವಾದಾಗ ಮುಹೂರ್ತದ ವೇಳೆಗೆ 4 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನೀವು ಹೇಳಿದ್ರಿ. ಆಮೇಲೆ ಅದ್ಯಾರೋ ಬರ್ಬೇಕಾದರೂ ಬರಲಿಲ್ಲ, ಹಣ ಅವ್ರ ಹತ್ರ ಇದೆ ಅಂತ ಹೇಳಿದ್ರಿ. ಸರಿ, ಸಂತೋಷವಾಗಿರ್ಬೇಕಾದ ಸಮಯದಲ್ಲಿ ಈ ಒಂದು ವಿಷಯನೇ ದೊಡ್ಡದು ಮಾಡಿ ತಮ್ಮ ಮನಸ್ಸು ಯಾಕೆ ನೋಯಿಸ್ಬೇಕು ಅಂತ ನಾನು ತೆಪ್ಪಗಾಗ್ಬಿಟ್ಟೆ. ಮದುವೆನೂ ಆಗೋಯ್ತು. ತಾವು ಆ ಹಣನ ಯಾವಾಗ? ನೋಡಿ, ನನ್ನ ಮಗಳನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೀನಿ. ಒಳ್ಳೆ ಹುಡುಗಿ, ಬಂಗಾರದಂತ ಗುಣ. ಏನೋ ನಿಮ್ಮಂತ ಶ್ರೀಮಂತರ ಮನೆಯಲ್ಲಿ ಸೊಸೆ ಆಗಿ ಬಂದ್ರೆ ಸುಖವಾಗಿರ್ತಾಳೆ ಅಂತ. ಆ ಗಾದೆ ಕೇಳಿದಿರಲ್ಲ, 1000 ಸುಳ್ಳಾದ್ರೂ ಹೇಳು ಒಂದು ಮದುವೆ ಮಾಡಿ ಅಂತ. ಹಾಗೆ ನಾನು ಶ್ರೀಮಂತ ಅಂತ ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ತಾವು ನನ್ನ ಹತ್ರ ತಮಾಷೆ ಮಾಡ್ತಿದ್ದೀರಿ. ತಮಾಷೆನೇ ಆಗಿದ್ರೆ ಚೆನ್ನಾಗಿತ್ತು ರಾಯ್ರೆ. ಆದ್ರೆ ನಾನು ಹೇಳ್ತಾ ಇರೋದು ನಿಜ. ನಾನು ಬಡವ, ನನ್ನ ಹತ್ರ ಆಸ್ತಿ ಪಾಸ್ತಿ ಒಂದೂ ಇಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸ್ತೀರಾ ಅಂತ ನನಗೆ ನಂಬಿಕೆ ಇದೆ ರಾಯ್ರೆ. ನಿಮ್ಮ ಹತ್ರ ಹಣ ಇಲ್ಲವೇ? 100 ಎಕರೆ ಜಮೀನು, 3-4 ಬಂಗ್ಲೆ ಇದೆ ಅಂತ ಹೇಳಿದ್ರಿ. ಅದೆಲ್ಲ ಸುಳ್ಳೆ, ಅದೆಲ್ಲ ಬರೀ ನಟನೆ. ಹಾಗಾದ್ರೆ ನಿಮ್ಮಿಂದ ನನಗೇನು ಹಣ ಸಿಕ್ಕೋಲ್ಲ? ಹಾಗಾದ್ರೆ ನನ್ನ ಸಾಲಗಾರರಿಗೆ ಏನು ಉತ್ತರ ಹೇಳಿ? ಸಾಲ ಹೇಗೆ ತೀರಿಸ್ಲಿ? ಸಾಲ ತೀರಿಸ್ತಾ ಹೋದ್ರೆ ಈ ಮನೆ ಅಪ್ಪ 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 ನನ್ನ ಶವ ಈ ಮನೆಯಿಂದ ಹೋಗುತ್ತೆ ಹೊರತಾಗಿ ಜೀವಂತವಾಗಿ ಮಾತ್ರ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಅನ್ನುತ್ತಿಲ್ಲ. ನಿಜ ಅಪ್ಪ, ನಿಮ್ಮ ಮಾತು ನೀವು ಉಳಿಸ್ಕೊಂಡ್ಬಿಟ್ರೆ. ಎಂಥ ಕೆಲ್ಸ ಆಯ್ತು ನೋಡಿದ್ರಪ್ಪ. ನೀವಿಂಥ ಕೆಲಸ ಮಾಡ್ತೀರಾ ಅಂತ ಖಂಡಿತ ನಾನು ತಿಳ್ಕೊಂಡಿರ್ಲಿಲ್ಲ. ಯಾಕಪ್ಪ ಹೀಗೆ ನಡ್ಕೊಂಡ್ರಿ? ಅಮ್ಮ, ಯಾವ ತಂದೆನೇ ಆಗ್ಲಿ ತನ್ನ ಮಗಳು ಸುಖವಾಗಿರ್ಬೇಕು, ಒಳ್ಳೆ ಮನೆತನಕ್ಕೆ ಸೇರ್ಬೇಕು, ಅವಳ ಜೀವನ ಪೂರ ಸಂತೋಷವಾಗಿರ್ಬೇಕು ಅಂತ ಆಸೆ ಪಟ್ಕೊಂಡಿರ್ತಾನ. ಅದು ತಪ್ಪು ಅಂತ ನಾ ಹೇಳ್ತಿಲ್ಲಪ್ಪ. ನಿಮ್ಮ ಆಸೆಗೋಸ್ಕರ ಸುಳ್ಳು ಹೇಳಿದ್ರಿಂದ ಎಷ್ಟು ಅನರ್ಥ ಆಯ್ತು ನೋಡಿದ್ರ. ಅವರೇನು ತಂದೆ ಕೊಟ್ಟು ಮಾತು ನಡೆಸೋಕ್ಕೋಸ್ಕರ ನನ್ನ ಮದುವೆ ಮಾಡಿಕೊಂಡು ಮಾತು ತಪ್ಪದ ಮಗ ಅಂತ ಹೆಸರು ತಗೊಂಡ್ರು. ಆದ್ರೆ ಪ್ರಯೋಜನ? ಯಾರಿಗೂ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪ? ನೀವ್ ಹೇಳಿದ ಒಂದೇ ಒಂದು ಸುಳ್ಳು, ಒಂದೇ ಒಂದು ಸುಳ್ಳು. ಏಯ್, ಮಧ್ಯ ಬಾಯಿ ಹಾಕೊಂಡು ಬರ್ಬೇಡ ಅಂತ ಎಷ್ಟಲ್ಲ ನಿನ್ಗೆ ಹೇಳೋದು. ಮೆತ್ ಹೇಳೋದು ನಂಗೆ ಬರೋದಿಲ್ಲ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ.
ಜೂನಿಯರ್ ಚಂದ್ರು, ಈ ವಿಷಯ ಅವ್ರಿಗೆ ದಿಢೀರಂತ ಹೇಳಿಬಿಟ್ರೆ ಹಾರ್ಟ್ ಫೇಲ್ಯೂರ್ ಆಗ್ಬಹುದು ಏನು. ಆದ್ರಿಂದ ನಾನು ನಿಧಾನವಾಗಿ ಹೇಳ್ತೀನಿ, ನೀನು ಮಧ್ಯ ಬಾಯಿ ಹಾಕೊಂಡು ಬರೋ ಕೊಡು. ನೀವು ತಾನೇ ಪಾರ್ವತಮ್ಮ? ಹೌದು. ನಿಮ್ಗೊಂದು ವಿಷಯ ಹೇಳಬೇಕು ಅಂತ. ಅಕಸ್ಮಾತ್ ನಿಮ್ಗೆ 1 ಲಕ್ಷ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ. 1 ಲ್ಯಾಕ್ ಏನ್ ಮಾಡ್ತೀರಿ? ನಾನ 1 ಲಕ್ಷ ಬಂದ್ರೆ ಇನ್ನೇನ್ ಮಾಡ್ತೀನಿ? ಇರೋ ಸಾಲೆಲ್ಲ ತೀರ್ತೀನಿ. ಒಂದು ವೇಳೆ ನಿಮಗೆ 3 ಲಕ್ಷ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? ಬೇರೆ ಮನೆ ನೋಡಿ ಸುಖವಾಗಿರ್ತೀವಿ. ಒಂದು ವೇಳೆ 6 ಲಕ್ಷ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಅಕಸ್ಮಾತ್ ಬಂತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? 6 ಲಕ್ಷ ಬಂದ್ರೆ ನನ್ನ ಹುಡುಗಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಒಂದು ವೇಳೆ ನಿಮ್ಗೆ 10 ಲಕ್ಷ ಬಂತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? 10 ಲಕ್ಷ ಅರ್ಧ ನಿಮಗೆ ಕೊಡ್ತೇನೆ. ಭಾರತಂದವ್ರೆ ಕೂತ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಬಿಟ್ಟ ನೋಡಿ. ನಿಮ್ಗೆ ಈ 10 ಲಕ್ಷ ಬರೋದಕ್ಕೆ ನಮ್ಮ ಚಂದ್ರು ಇದ್ದಾನಲ್ಲ, ಇವನೇ ಕಾರಣ. ಇಂಥ ಚಂದ್ರುನ ನೀವೊಂದು ಬಂಧುವಾಗಿ ಪಡೆದಿರೋದಕ್ಕೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಕಾರಣ. ಪುಣ್ಯ ನೋಡಿ. ಈಗ ನೀವು ಈ ಆಸ್ತಿ ಹೇಗ್ ಬಂತು ಅಂತ ನಾನು ಹೇಳ್ತೀನಿ, ನೀವು ಕೇಳಿ ಕೇಳಿ. ಪ್ರೇಮಿ, ನೀನ್ ನಂಬ್ತೀಯೋ ನಂಬಲ್ವೋ, ಲತಾ ನೆನ್ನೆವರೆಗೂ ಗುಡಿಸ್ಲಲ್ಲಿದ್ಲು, ಇವತ್ತಾಗ್ಲೇ ದೊಡ್ಡ ಮನೆ. ನೋಡಿದ್ಯಾ ಅದೃಷ್ಟದ ಆಟನ? ಇದೆಲ್ಲ ಹೇಗ್ ಬಂತು ಮೋಹನ್? ಅವರಪ್ಪ ಸಿಂಗ್ಪುರಲ್ಲಿ ಸಂಪಾದನೆ ಮಾಡಿದ್ನಂತೆ. ಸಾಯಕ್ ಮುಂಚೆ ಆಸ್ತಿ ಎಲ್ಲ ಮಗಳಿಗೆ ಬಿಟ್ಟು ಹೊಟ್ಟೋದ. ನಮ್ಮಪ್ಪಂದ್ರು ಇದಾರೆ, ಏನು ಬಂತು ಪ್ರಯೋಜನ? ಬದುಕಿದ್ರು ಪ್ರಯೋಜನ ಇಲ್ಲ, ಸತ್ರು ಪ್ರಯೋಜನ ಇಲ್ಲ. ನಮ್ಮಪ್ಪ ನನಗ್ ಬಿಟ್ಟು ಹೋದ್ರೆ ರಟ್ಟಿನ ಗದೆ, ನಿಮ್ಮಪ್ಪ ನಿನಗ್ ಬಿಟ್ಟು ಹೋದ್ರೆ ದೀಪಾವಳಿ ಗನ್ನು. ಲತಾ ತುಂಬಾ ಅದೃಷ್ಟಶಾಲಿ. ಇದೆಲ್ಲ ಏನ್ ಅದೃಷ್ಟ? ಆಸ್ತಿ ಬರೋದು ಬಂತು, ಸ್ವಲ್ಪ ಮುಂಚೆ ಬಂದಿದ್ರೆ ಎಷ್ಟೋ ಅನಾಹುತಗಳು ತಪ್ಪೋದಾಗಿತ್ತು. ಕುಮಾರ್, ಜ್ಯೇಷ್ಠ ನಕ್ಷತ್ರ, ವಿಶ್ವಾಮಿತ್ರ ಗೋತ್ರ. ನಿಮ್ದು ಅದೇ ಹೆಸರು, ಗೋತ್ರ, ನಕ್ಷತ್ರ. ಕೇಶವಾಯರ್ಭಾವಂ ನಾರಾಯಣಾಯರ್ಭಾವಂ ಮಾಧವಾಯರ್ಭಾವಂ ಗೋವಿಂದಾಯರ್ಭಾವಂ ವಿಷ್ಣುವೇರ್ಭಾವಂ ಮಧುಸೂದರಾಯರ್ಭಾವಂ ತ್ರಿವಿಕ್ರಮಾಯರ್ಭಾವಂ ವಾಮನಾಯರ್ಭಾವಂ ಶ್ರೀರಾಯರ್ಭಾವಂ ಪರಮಾನಂದರಾಯರ್ಭಾವಂ ಬ್ರಹ್ಮಾಯರ್ಭಾವಂ ವರಾಯರ್ಭಾವಂ ಭಕ್ತವತ್ಸಲಾಯರ್ಭಾವಂ ನಿರಾಗಂ ನಿರಾಮಯಾಯರ್ಭಾವಂ. ನೋಡಿ, ನಿಮ್ಮ ಹೆಸರು ಲತಾ ತಾನೇ? ಹೌದು. ನೀವು ಚಿಕ್ಕ ಜಮೀನ್ದಾರ್ ಪತ್ನಿ ಅಲ್ಲವೇ? ಹೌದು. ನೀವು ತುಂಬಾ ಅಂದವಾಗಿದ್ದೀರಿ. ಶ್ರೀಮಂತ ಮನೆ ತಲೆ ಸೊಸೆ, ಒಳ್ಳೆ ಗಂಡನಿಗೆ ಹೆಂಡತಿ. ತುಂಬಾ ಅದೃಷ್ಟವಂತರು ನೀವು. ನಾನು ಅದೃಷ್ಟವಂತೆ. ಲತಾ, ನಿಮ್ಗೊಂದು ಕತೆ ಹೇಳ. ಶ್ರೀಕೃಷ್ಣ ಗೋಕುಲ ಬಿಟ್ಟ ಮೇಲೆ ದ್ವಾರಕೆಲೇ ಇದ್ಬಿಟ್ಟ. ಒಂದಿನ ಅವನ್ ಚಿಕ್ಕಂದಿನ ಸಂಗಾತಿ ಉದ್ದವ ಅವನ ನೋಡಕ್ ಬಂದ. ಆಗ ಕೃಷ್ಣ ತುಂಬಾ ಆತ್ಮೀಯತೆಯಿಂದ, ತಾಯಿ ಯಶೋಧ ಹೇಗಿದ್ದಾಳೆ, ತಂದೆ ನಂದಗೋಪ ಹೇಗಿದ್ದಾನೆ, ಸಂಗಾತಿಗಳೆಲ್ಲ ಚೆನ್ನಾಗಿದ್ದಾರಾ, ಮಾಲಾ ಹೇಗಿದ್ದಾಳೆ, ಚಂಪಕ ಹೇಗಿದ್ದಾಳೆ, ನೀಲ ಸಂತೋಷವಾಗಿದ್ದಾಳ, ಬಕುಳ ಆರೋಗ್ಯವಾಗಿದ್ದಾಳ ಅಂತ ಎಲ್ಲಾ ಗೋಪಿಯರ ಬಗ್ಗೆ ವಿಚಾರಿಸಿದ್ನಂತೆ. ಆಗ ಉದ್ಧವ ತುಂಬಾ ಸಂಕಟದಿಂದ, ಕೃಷ್ಣ, ನೀನೆಲ್ಲಾರ ಬಗ್ಗೆ ವಿಚಾರಿಸ್ದೆ, ಆದ್ರೆ ನೀನೇ ತನ್ನವನು ಅಂತ ತಿಳ್ಕೊಂಡು ನಿನಗಾಗ ಹಗಲಿರುಳು ಯೋಚನೆ ಮಾಡ್ತಿರೋ ಆ ರಾಧೆ ಬಗ್ಗೆ ಒಂದು ಮಾತು ವಿಚಾರಿಸ್ಲಿಲ್ವಲ್ಲ ಅಂತ ಕೇಳಿದ್ನಂತೆ. ಆಗ ಕೃಷ್ಣ ಹೇಳಿದ್ನಂತೆ, ರಾಧೆ ಬಗ್ಗೆ ನಾನ್ ವಿಚಾರಿಸ್ಬೇಕಾ? ಅಯ್ಯೋ ಹುಚ್ಚಪ್ಪ,
ರಾಧಾ ಬೇರೆಯಲ್ಲ, ನಾನ್ ಬೇರೆಯಲ್ಲ. ನಾನೇ ರಾಧಾ, ರಾಧಾನೇ ನಾನು. ರಾಧಾ ಯಾವಾಗ್ಲೂ ನನ್ನ ಹೃದಯದಲ್ಲೇ ಇರ್ತಾಳೆ ಅಂತ ಹೇಳಿದ್ನಂತೆ. ಆ ರಾಧೆ ಮಾತ್ರ ನಾನಲ್ಲ. ರಾಧಾ ನಾನ ರಾಧಾ. ಅತ್ತೆ ಅತ್ತೆ ಏನ್ ಚಂದ್ರು? ಬನ್ನಿ. ನಾನು ಈ ಸಂಸಾರಕ್ಕೆ ಏನಾದ್ರು ಸಹಾಯ ಮಾಡಿದ್ದೀನೋ ಇಲ್ವೋ? ಮಾಡಿದೆಪ್ಪ. ನನ್ನಿಂದ ನಿಮಗೆ ಹಣ ಆಸ್ತಿ ಸಿಕ್ತೋ ಇಲ್ವೋ? ಸಿಕ್ತು. ಗುಡಿಸ್ಲಲ್ಲಿ ನಿಮ್ಮನ್ನ ಈ ತರ ದೊಡ್ಡ ಮನೆಗೆ ಬರೋ ಮಾಡಿದ್ನೋ ಇಲ್ವಾ? ಇಲ್ಲ ಅಂತ ನಾನು ಹೇಳಿದ್ನ. ಅಲ್ಲ, ಇವೆಲ್ಲ ನಾನು ಯಾಕೆ ಮಾಡ್ದೆ ಇಲ್ಲ ಗೊತ್ತಿಲ್ಲದೆ ಕೇಳ್ತೀನಿ. ಚಂದ್ರು, ನೀನ್ ತುಂಬಾ ಒಳ್ಳೆಯವನು, ಅದಕ್ಕೆ. ನಾನು ತುಂಬಾ ಒಳ್ಳೆಯವನು ಅಂತ ಪ್ರಪಂಚಕ್ಕೆ ಗೊತ್ತು. ಅದಲ್ಲ ಪಾಯಿಂಟ್. ಲತಾ ನನ್ನ ಮದುವೆ ಯಾಕೆ ಮಾಡ್ಕೊಳ್ಳಲ್ಲ ಅಂತಾಳೆ, ಅದು ಪಾಯಿಂಟ್. ನನ್ ಕೇಳಿದ್ರೆ ಮದ್ವೆ ಆಗೋದು ಲತಾ ತಾನೆ, ಅವಳು ತಾನೇ ಒಪ್ಬೇಕು. ಓಹೋ, ಸೊ ಲತಾನ ಒಪ್ಸೋದು ಬಿಡೋದು ನನ್ನ ಕೆಲಸ ಅಂತೀರಾ ಅಲ್ವಾ? ಸರಿ ಆಯ್ತು, ನಾನು ಅವಳು ಒಪ್ಪಿಸ್ತೀನಿ. ಬಲ್ಲ ನೋ 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 ಈ ಕಣ್ಣೀರು ನೀನು ಮುಂದೆ ಮುಖಕ್ಕೆ ಶೋಭಿಸೋದಿಲ್ಲ ಸರ್. ನೀನಿಲ್ಲ ಅಳ್ತಾ ಇದೀಯಾ, ಬಟ್ ಈ ಕಣ್ಣೀರು ಕಾರಣ ಅದನ್ನೆಲ್ಲ ಹೆಂಡತಿ ಜೊತೆ ಸುಖವಾಗಿದ್ದಾನೆ. ಈ ತರ ಅಳೋದು ಬಿಟ್ಟು ಬದುಕೋ ದಾರಿ ನೋಡಿ. ಅಂದ್ರೆ ಅಂದ್ರೆ ನನ್ನ ಮದುವೆ ಮಾಡ್ಕೊ. ನಿಂದಲ್ಲಿ ಯಾಕೆ? ಆ ಕುಮಾರನಿಗಿಂತ ನಾನು ಯಾವ ರೀತಿಲಿ ಕಮ್ಮಿ? ನೀನ್ ನನ್ನ ಮದುವೆ ಆದ್ರೆ ನಾನು ನಿನ್ನ ಚಿನ್ನದ ಹಾಗೆ ನೋಡ್ಕೊಳ್ತೀನಿ. ಹೆಣ್ಣು ಜೀವನದಲ್ಲಿ ಒಬ್ಬರನ್ನೇ ಪ್ರೀತಿಸೋದು, ಒಂದೇ ಸಾರಿ ಪ್ರೀತಿಸೋದು. ಥಾತೆ ನಮ್ ದೇಶದ ಬಗ್ಗೆ ಹಣೆ ಬರಾನೇ ಎಷ್ಟು. ಲವ್ ಲವ್ ಅಂತ ಹೊಡ್ಕೊಳ್ಳೋದು, ಅವ್ನ್ ಕೈ ಬಿಟ್ಟ ಆದ್ರೆ ಲವ್ ಲವ್ ಅಂತ ಬಡ್ಕೊಳ್ಳೋದು. ನೋಡು ಮರೇ, ನೀನ್ ಲವ್ ಮಾಡು, ನಿಂಗೆ ಇಷ್ಟ ಇದ್ರೆ ಮದುವೆ ಮಾಡ್ಕೊ. ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಉಗಿದ್ ಬಿಟ್ಬಿಡು. ಪ್ರಪಂಚದ ಬೇರೆ ಗಂಡಸೇ ಇಲ್ವಾ? ನಾನಿಲ್ವಾ? ನನಗಿಂತ ಒಳ್ಳೆ ಗಂಡ ಯಾವನ ಸಿಗ್ತಾನೆ ನಿಂಗೆ? ನೋಡು, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಾನು ಯಾವ್ದಕ್ಕಾದ್ರೂ ಆಸೆ ಪಟ್ರೆ ಅದು ನಂದಾವರೆಗೂ ಬಿಡೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ಏನಾಯ್ತು ಗೊತ್ತಾ? ಒಬ್ಬ ಹುಡುಗ ಒಂದು ಬೊಂಬೆ ಇತ್ತು. ಆ ಬೊಂಬೆಗೆ ನಾನು ಇಷ್ಟಪಟ್ಟೆ, ಅವ್ನು ಕೊಡೋದಿಲ್ಲ ಅಂತ. ನಾನೇನು ಮಾಡ್ದೆ, ಆ ಹುಡುಗನ ಬಾವಿಗೆ ತಳ್ಳಿ ಆ ಬೊಂಬೆ ನಂದು ಮಾಡ್ಕೊಂಡೆ. ಈಗ ಈ ಬೊಂಬೆ ನಂದಾಗ್ಬೇಕು. ಬೆದರಿಸ್ತೀಯಾ? ಎಚ್ಚರಿಸ್ತೀನಿ, ನೀ ನನ್ನವಳು ಆಗ್ಲೇಬೇಕು. ನಾನು ಮುಟ್ಟಿದ್ರೆ ನಾಶ ಹೋಗ್ತೀಯಾ? ಹಾಗೆ ಅಲ್ಲ, ನೀನ್ ಶಾಪ ಹಾಕೋದಕ್ಕೆ ಇದನ್ನು ಪುರಾಣನ, ಇದು ಸೋಷಿಯಲ್, ಸಾಮಾಜಿಕ. ಕಮ್ ಬೇಬಿ ಕಮ್ 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 ಕಮ್.
ಇನ್ನೊಂದ್ಸಲ ಈ ಕಡೆ ಬಂದೆ ಅಂದ್ರೆ ಸರಿಯಾದ ಸಮಯಕ್ಕೆ ನಾನು ಬರದೇ ಇದ್ರೆ ದೊಡ್ಡ ದುರಂತವೇ ಆಗೋಗ್ತಿತ್ತು. ಪೂಜೆಗೆ ಉಪಯೋಗವಾಗಿದೆ ಹೂವು ಕೆಳಗೆ ಬಿದ್ದರೇನು, ಕಾಲಿಗೆ ಸಿಕ್ಕಿ ನಶಿಸಿ ಹೋದ್ರೇನು? ಐ ಆಮ್ ಸಾರಿ. ನಿಮಗೆ ಪೆಟ್ಟಾಗಿರೋ ಹಾಗಿದೆ ಇಲ್ಲ. ದೇಹದ ಮೇಲಾಗಿರೋ ಗಾಯ ಬೇಗ ಮಾಯುತ್ತೆ, ಆದರೆ ಗಾಯದ ವಿಚಾರ ನೀವು ನನಗೆ ಹೇಳ್ತಿದ್ದೀರಾ? ಲತಾ, ಇನ್ನೊಬ್ಬಳೇ ಹೋಗ್ತಾ ಇದ್ದೀಯಾ? ನಿನ್ನ ಜೊತೆ ಮನೆವರೆಗೂ ನಾನು ಬರ್ತೀನಿ. ಜೊತೆ ಈಗ ಮಾತ್ರ ಏನು, ಇಡೀ ಜೀವನ ನಾವು ಬಡ್ಡಿಗಳೇ. ಸಣ್ಣ ಗಾಯ ಬೇಗ ವಾಸಿ ಆಗುತ್ತೆ. ಮೈ ಮೇಲೆ ಕಾಣೋ ಗಾಯ ಔಷಧಿ ಹಾಕಿದ್ರೆ ಗುಣವಾಗುತ್ತೆ. ಕಣ್ಣಿಗೆ ಕಾಣದೇ ಇರೋ ಗಾಯಕ್ಕೆ ಗುಣವಾಗೋಕೆ ಅವಕಾಶ ಎಲ್ಲಿದೆ? ನೀನ್ ಇಲ್ಲಿಷ್ಟು ನೊಂದಿದೀಯಾ, ಆದ್ರೆ ಅಲ್ಲಿ ಆ ಕುಮಾರ್ ಎಷ್ಟು ನೊಂದಿದ್ದಾನೆ ಅಂತ ನನಗೆ ಗೊತ್ತು. ಪ್ರೀತಿ ಹುಡುಗಿಯತೆ ಮದುವೆ ಆಗ್ಲಾರ್ದೆ, ಮದುವೆ ಆದ ಹುಡುಗಿಯತೆ ಸಂತೋಷವಾಗಿ ಬಾಳ್ಲಾರ್ದೆ, ಇಷ್ಟೆಲ್ಲ ತ್ಯಾಗ ಮಾಡಿದ್ರು ತನ್ನ ತಂದೆ ಪ್ರಾಣನ ಉಳಿಸ್ಕೊಳ್ಳಾರ್ದೆ ಎಷ್ಟು ಬೆಂದು ನೊಂದು ಹೋಗಿದ್ದಾನೆ ಅನ್ನೋದು ಆ ದೇವರಿಗೆ ಪ್ರೀತಿ. ಅವರು ತುಂಬಾ ದೊಡ್ಡ ಮನುಷ್ಯರು, ತುಂಬಾ ದೊಡ್ಡ ಮನುಷ್ಯರು. ಬೇರೆ ಯಾರಿಂದಲೂ ಇಂಥ ದೊಡ್ಡ ತ್ಯಾಗ ಮಾಡೋಕೆ ಸಾಧ್ಯವಾಗ್ತಾನೆ ಇರ್ಲಿಲ್ಲ. ಏನು ಬಂತು ಪ್ರಯೋಜನ? ಹೊಳೆಯಲ್ಲಿ ಹುಣಸೆ ಹಣ್ಣು ತೆಗೆದಾಗಾಯ್ತು ಅಷ್ಟೇ. ಏನ್ ಹೇಳ್ತಿದ್ದಿ ಮೋಹನ್? ಯಾವ ಮನೆಗೋಸ್ಕರ, ಯಾವ ವಂಶ ಗೌರವಕ್ಕೋಸ್ಕರ ತನ್ನ ಪ್ರೇಮನ ತ್ಯಾಗ ಮಾಡಿದ್ನೋ ಆ ಮನೆ ಇವತ್ತು ಸಾಲಗಾರ ಪಾಲಾಗಬೇಕಾಗಿದೆ. ಇವತ್ತೋ ನಾಳೆನೋ ತನ್ನ ಹೆಂಡತಿನೂ ತನ್ನ ತಾಯಿನೂ ಕರ್ಕೊಂಡು ಬೀದಿ ಪಾಲಾಗೋ ಸ್ಥಿತಿ ಬಂದಿದೆ ಅವನಿಗೆ. ಯಾಕೆ ಮಾಡ್ತಿದ್ದೆ? ಅಪ್ಪನೇ ಹೋದ್ಮೇಲೆ ಇದೆಲ್ಲ ಯಾವ ಲೆಕ್ಕ? ನೀನ್ ಯಾಕೆ ಕಲ್ಸಿ? ನಾನಿದ್ದೇನಲ್ಲ, ನಿನ್ಗೇನೇ ಭಯ? ಪ್ರಪಂಚ ವಿಶಾಲವಾಗಿದೆ ಕಣೆ. ತಲೆ ತಲಾಂತರದಿಂದ ಯಾರೂ ಈ ಮನೆ ಬಿಟ್ಟು ಹೊರಗೆ ಹೋಗ್ಲಿಲ್ಲ. ನಾನು ಹೋಗ್ತಿದ್ದೀನಿ. ಬಾ. ಕುಮಾರ್, ನೀನ್ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ ಕಣ. ನೀನ್ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ಕೋರ್ಟ್ಗಾಗ್ಲಿ ಎಲ್ಲ ದುಡ್ಡು ಕಟ್ಟಿದೆ. ಏನ್ರಿ ನೋಡ್ತಾ ನಿಂತಿದ್ದೀರಾ? ತೋರಿಸ್ರಿ ಬೇಗ, ಹೋಗ್ರಿ. ನಿನಗೆ ಬರ್ಬೇಕಾಗಿದ್ದ ಹಣ ಇಲ್ಲ, ಕೋರ್ಟ್ ಅಲ್ಲಿ ಆಗ್ಲೇ ಕಟ್ಟಾಗಿದೆ. ಈ ಮನೇನ ಲಪಟಾಯಿಸ್ಬೇಕು ನೋಡ್ತಾ ಇದ್ಯಾ? ಏನ್ ಯೋಚನೆ ಮಾಡ್ತಾ ಇದೆಯಾ ಕುಮಾರ್? ನದಿ ಒಳಗೆ. ಮೋಹನ್, ಅಪ್ಪ, ನಾನು ಕೂಡ ಈ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಗಂಗಪ್ಪನವರೇ, ಏನು ವಿಷಯ? ಬೆಳೆ ಬಾವುಟ, ಶಾಂತಿ ಸಂಧಾನ, ಒಪ್ಪಂದ, ತುಪಾಕಿಯನ್ನು ಬಿಟ್ಟು ಶ್ವೇತಧ್ವಜವನ್ನು ಹಿಡಿದಿರ? ಹೌದು, ತಮ್ಮ ಗದೆ ರಾಚಪ್ಪನವರೇ, ಗದೆ ಬಿಟ್ಟು ಎದೆ ಬಿಚ್ಚಿ ಮೈತ್ರಿಗೋಸ್ಕರವಾಗಿ ಹಸ್ತವನ್ನು ಚಾಚಿದ್ದೇನೆ.
ಮಕ್ಕಳಿಗೋಸ್ಕರವಾಗಿ ಜಗಳವಾಡಿದೆವು. ಮಕ್ಕಳೇ ಒಂದಾದ ಮೇಲೆ ನಾವೇಕೆ ಎರಡಾಗಬೇಕು? ಶಾಬಾಸ್! ಈ ಭಾವನೆ ಪ್ರತಿಯೊಬ್ಬರಿಗೂ ಇದ್ದರೆ ಯುದ್ಧವೇ ಇರೋಲ್ಲ, ಪ್ರಪಂಚದಲ್ಲಿ ಶಾಂತಿ ಇರುತ್ತೆ, ವಿಶ್ವ ಕಲ್ಯಾಣವಾಗುತ್ತೆ. ವಿಶ್ವ ಕಲ್ಯಾಣದ ಮಾತಿರಲಿ, ಮೊದಲು ನಮ್ಮ ಮಕ್ಕಳ ಕಲ್ಯಾಣ ಮಾಡೋಣ ಬನ್ನಿ. ಬೀಗರೇ 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 ಬೀಗರೇ. ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ಕುಮಾರ್. ಲತಾಗೆಲ್ಲ ವಿಷಯನೂ ಹೇಳಿದೆ. ಇಷ್ಟೊಂದು ತ್ಯಾಗ ಮಾಡೋ ನಿನಗೆ ಅನ್ಯಾಯ ಆಗ್ಬಾರ್ದು ಅಂತ ಅವಳೇ ಕೋರ್ಟಲ್ಲಿ ಹಣ ಕಟ್ತೀನಿ ಅಂತ ಹೇಳಿದ್ಲು. ನಾನು ಸಹಾಯ ಮಾಡಿದೆ ಅಷ್ಟೇ. ಅವಳು ಮಾಡಿದ ಸಹಾಯ ನಿಜಕ್ಕೂ ಮೆಚ್ಚಬೇಕಾದ್ದೆ. ಆದ್ರೆ ನನಗೆ ಹಣದ ಭಿಕ್ಷೆ ಬೇಕಾಗಿಲ್ಲ. ಈ ಋಣದ ಸಾಲ ತೀರಿಸುವವರೆಗೂ ನನಗೆ ಸಮಾಧಾನವಿಲ್ಲ. ಏನ್ ಮಾಡ್ತೀಯ ಕುಮಾರ್? ಯುವತಿ, ನಾನು ಸ್ವಲ್ಪ ಲತಾ ಮನೆಗೆ ಹೋಗಿ ಬರ್ತೀನಿ. ನೋಡಿ, ನೀವೇನು ತಿಳ್ಕೊಳ್ಳದೆ ಹೋದ್ರೆ ಒಂದ್ ಮಾತು ಹೇಳ್ತೀನಿ. ಹಿಂದೊಂದ್ಸಲ ಆಕೆ ಮನೆ ಹತ್ರ ಹೋದಾಗ ಯಾವುದೋ ರೌಡಿ ಹತ್ರ ಹೊಡೆದಾಟ ಮಾಡಿ ಸಣ್ಣ ಗಾಯದಿಂದ ಆ ಪ್ರಕರಣ ಅಷ್ಟಕ್ಕೆ ಮುಗೀತು. ಈಗ ಪುನಃ ಹೋಗ್ತಾ ಇದ್ದೀರಾ, ಏನಾಗುತ್ತೋ ಏನೋ ಅಂತ ನನಗೆ ಭಯವಾಗ್ತಾ ಇದೆ. ನೋಡಿ, ಮದುವೆ ಆದ ಹೆಣ್ಣಿಗೆ ಗಂಡನ ಪ್ರೀತಿ ಅನುರಾಗ ಸಿಗದೆ ಹೋದ್ರೂ ಪರವಾಗಿಲ್ಲ, ಅವಳ ಅರ್ಶನ ಕುಂಕುಮಕ್ಕೆ ಮಾತ್ರ ಧಕ್ಕೆ ಬರೋದ್ನ ಯಾವ ಹೆಣ್ಣು ಸಹಿಸೋಲ್ಲ. ನೀನೇನು ಯೋಚನೆ ಮಾಡಬೇಡಿರುತ್ತೆ. ಲತಾ, ನಾವು ಪಟ್ಟಿದ ಕಷ್ಟನೆಲ್ಲ ಇಷ್ಟು ಬೇಗ ಮರೆತ್ರೆ ಹೇಗಮ್ಮ? ಅಲ್ವೇ? ಹೋಗಿ ಹೋಗಿ ನಿನಗೆ ಮೋಸ ಮಾಡಿದವನಿಗೆ ಲಕ್ಷಾಂತರ ರೂಪಾಯಿ ದಾನ ಮಾಡಿದ್ದಿಲ್ಲ, ಇದ್ರ ಅರ್ಥ ಏನೇ? ಅವನ್ ಮನೆ ಹರಾಜಾದ್ರೇನ ಬಿಟ್ರೇನು? ನಮಗ ಅವನಿಗೇನೇ ಸಂಬಂಧ? ಸಂಬಂಧ ಅಮ್ಮ, ಅವತ್ತು ನೀನು ಕಾಯಿಲೆಯಿಂದ ಮೈಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಮನೆ ಖಾಲಿ ಮಾಡಲೇಬೇಕು ಅಂತ ಆ ಮನೆ ಯಜಮಾನ ಹೇಳ್ತಿದ್ದನಲ್ಲ, ಆಗ ಅವರು ನಮಗೆ ಯಾವ ಸಂಬಂಧ ಅಂತೂ ಬಂದು ಸಹಾಯ ಮಾಡಿದ್ರಮ್ಮ. ಹೇಳಮ್ಮ, ಅವ್ರು ಮಾಡಿದ ಉಪಕಾರನ ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ಯಾಕೆ ಮಾತಾಡ್ತಿಲ್ಲ? ಹೇಳಮ್ಮ, ಹೇಳು. ನಿನ್ ಕೈಲಿ ಮಾತಾಡೋಕ್ಕಾಗಲ್ಲಮ್ಮ. ಅಮ್ಮ, ನಿನ್ನ ತಾಯಿ ಹೇಳಿದ ನಿಜ. ನಿನಗೆ ಲೌಕಿಕ ವ್ಯವಹಾರ ತಿಳಿಯೋಲ್ಲ. ಮೋಹನ್ನಿಂದ ನನಗೆಲ್ಲ ವಿಷಯ ತಿಳಿತು. ಆದ್ರೆ ಈಗ ನಾನು ಯಾರು, ನೀನ್ ಯಾರು? ನೀನು ಯಾಕೆ ನನಗೆ ಸಹಾಯ ಮಾಡಬೇಕು? ನನ್ನ ಕಷ್ಟಗಳೇನೇ ಆದರೂ ನಿನ್ನಿನ ಸಹಾಯ ತಗೊಳ್ಳೋದು ನನ್ನ ಆತ್ಮಾಭಿಮಾನಕ್ಕೆ ಒಪ್ಪದ ವಿಷಯ. ಅದಕ್ಕೆ ಇದನ್ನು ತಂದಿದ್ದೀನಿ. ಏನಿದು? ಇದು ನಮ್ಮ ಮನೆಗೆ ಸಂಬಂಧಪಟ್ಟ ಕಾಗದ ಪತ್ರ. ನೀನು ನನಗೆ ಮಾಡಿದ ಉಪಕಾರ ಈ ಜನ್ಮದಲ್ಲಿ ನಾನು ಮರೆಯೋದು ಸಾಧ್ಯವಿಲ್ಲ. ಆದ್ರೆ ಇದನ್ನು ನೀನು ತಗೊಂಡ್ರೇನೆ ನನ್ನ ಮನಸ್ಸಿಗೆ ಸಮಾಧಾನ. ಆಗಲಿ, ನಿಮ್ಮ ಸಂತೋಷಕ್ಕೋಸ್ಕರ ನಾನು ತಗೋತೀನಿ. ಆದ್ರೆ ನನ್ನ ಒಂದು ಸಣ್ಣ ಬೇಡಿಕೆ ನಡೆಸ್ಕೊಡ್ತೀರಾ? ಹೇಳಲತ್ತ. ಕುಮಾರ್, ಜೀವನದಲ್ಲಿ ಹೆಣ್ಣಿಗೆ ಬೇಕಾದ್ದು ಆಸ್ತಿ ಅಂತಸ್ತಲ್ಲ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದವರ ಆದರ, ಅನುರಾಗ, ಆತ್ಮೀಯತೆ. ಒಬ್ಬ ಹೆಣ್ಣಿನ ದುಃಖ ಒಬ್ಬ ಹೆಣ್ಣಿಗೆ ಗೊತ್ತು ಕುಮಾರ್. ಕುಮಾರ್, ದಯವಿಟ್ಟು ರೇವತಿನ ಪ್ರೀತಿಯಿಂದ ನೋಡಿ, ಅವಳನ್ನ ಸಂತೋಷವಾಗಿಟ್ಕೊಳ್ಳಿ. ನನಗೆ ಕ್ಷಮಿಸಿ ರೇವತಿ. ಇಲ್ಲಿವರೆಗೂ ನಿಮ್ಮ ಬಗ್ಗೆ ನಾನೇನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನೀವೆಂಥ ವಿಶಾಲ ಹೃದಯದವರು, ಎಂಥ ದೊಡ್ಡ ವ್ಯಕ್ತಿ ಅಂತ ಈಗ ಅರ್ಥವಾಗ್ತಾ ಇದೆ. ಅಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹುಚ್ಚಿ, ಇದರಲ್ಲಿ ಕ್ಷಮಿಸೋಕೇನಿದೆ? ನಾನೇ ನಿನ್ನ ಜಾಗದಲ್ಲಿ ಇದ್ರು ಹಾಗೆ ತಿಳ್ಕೊತಿದ್ದೆ. ಯೋಚನೆ ಮಾಡಬೇಡ. ನೀನು ಸಂತೋಷವಾಗಿರ್ಬೇಕು ಅಷ್ಟೇ ನನ್ನ ಆಸೆ. ಲತಾ, ಅಂದಾಗೆ ಮರ್ತೇ ಬಿಟ್ಟಿದ್ದೆ. ನಾನು ರೈಲಲ್ಲಿ ಬರ್ತಿದ್ದಾಗ ನಿಮ್ಮ ತಂದೆಯವರು ಆ ಪತ್ರದ ಜೊತೆ ಈ ಭರಣಿನೂ ಕೊಟ್ಟಿದ್ರು. ಬಹುಶಃ ಇದು ನಿನಗೆ ಸೇರ್ಬೇಕನ್ನೋರ ಆಸೆ ಇತ್ತಿರ್ಬೇಕು. ಕುಂಕುಮ.
ನಾನು ಪಾಪಿ. ನಾನು ಮಾಡಿದ ಪಾಪಗಳಿಗೆ ಪರಿಹಾರವೇ ಇಲ್ಲ. ಅದರ ಶಿಕ್ಷೆಯನ್ನು ನನ್ನ ಇಡೀ ಜೀವನ ಅನುಭವಿಸುತ್ತಿದ್ದೇನೆ. ಈ ಪತ್ರದ ಜೊತೆಗಿರುವ ವಜ್ರಗಳು ಬಹಳ ವರ್ಷಗಳ ಕೆಳಗೆ ನನ್ನ ಕೈ ಸೇರಿತು. ಆ ದಿನ ವಂಶ ಪಾರಂಪರ್ಯವಾಗಿ ನಮ್ಮ ಸ್ವಾಧೀನದಲ್ಲಿರೋ ಈ ವಜ್ರಗಳನ್ನ ಕಾರಣಾಂತರಗಳಿಂದ ಮಾರಬೇಕಾಗಿ ಬಂದಿದೆ. ನೀವೇನು ಯೋಚನೆ ಮಾಡಬೇಡಿ. ನಂಗೆ ತಿಳಿದಿರೋ ಒಬ್ಬ ಸಾಹುಕಾರ ಇದ್ದಾರೆ, ಅವ್ರಿಗೆ ಇದನ್ನು ಮಾರಾಟ ಮಾಡಿಸ್ಕೊಡ್ತೀನಿ. ಇವನ್ನ ಪರೀಕ್ಷೆ ಮಾಡಿದ ಬಹಳ ಜನ ಇವಕ್ಕೆ 6 ಲಕ್ಷ ರೂಪಾಯಿ ಬೆಲೆ ಕಟ್ಟಿದ್ದಾರೆ. 6 ಲಕ್ಷ? ಇರಿ, ನಾನೊಂದ್ಸಲ ನೋಡ್ತೀನಿ. ವಜ್ರದ ವ್ಯವಹಾರದಲ್ಲಿ ನಮ್ಮಂತಂದವ್ರು ತುಂಬಾ ನಿಪುಣರು. ಜಮೀನ್ದಾರ್ರೆ, ನಿಮ್ಗೆ ಯಾರೋ ತುಂಬಾ ಮೋಸ ಮಾಡಿದ್ದಾರೆ. ಅಲ್ಲ, ಕಣ್ಣು ಮುಚ್ಕೊಂಡು ಯಾರು ಬೇಕಾದ್ರೆ ಇದಕ್ಕೆ 10 ಲಕ್ಷ ಕೊಡ್ಬೋದಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಸಾವುಕಾರ ಈಗಲೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಜೋಪಾನ ನೋಡ್ಕೊಳ್ಳಿ, ಯಾಕೆಂದ್ರೆ ಮೋಸ ಮಾಡೋದು ತುಂಬಾ ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಹೋಟ್ಲು ಬಿಟ್ಟು ಎಲ್ಲೂ ಹೋಗ್ಬೇಡಿ, ನಾನು ಈಗಲೇ ಬಂದ್ಬಿಡ್ತೀನಿ. ಬಾಸ್, ಭವಾನಿ ಪ್ರಸಾದ್ ಕೈಲಿ ಕೆಲಸ ಸಾಧ್ಯವಾಗಿತ್ತೆ? ಅವನು ಮಾತಿನಲ್ಲಿ ಮಹಾ ನಿಪುಣ. ಕಣ್ಣು ಮುಚ್ಚೋದ್ರೊಳಗಾಗಿ ವಜ್ರಗಳನ್ನು ಬದಲಾಯಿಸ್ತಾನೆ. ಈ ಕೆಲಸ ಆದ್ಮೇಲೆ ಪಾಲ್ ಕೇಳಿದ್ರೆ ಅಲ್ಲಿವರೆಗೂ ಉಳಿಸಿದ್ರೆ ತಾನೆ. ಆ ವಜ್ರಕ್ಕೋಸ್ಕರವೇ ಕಾಯ್ತಾ ಇದ್ದೀನಿ. ನೋಡು, ಕೆಲಸ ಸಾಧಿಸಿದ ತಕ್ಷಣ ಸಫಾ ಅವನ ದೇಹ ತೆಗೆದುಕೊಂಡು ಹೋಗಿ ರೈಲ್ವೆ ತಂಡವಾಳದ ಮೇಲೆ ಬಿಸಾಕ. ಓಕೆ ಬಾಸ್. ಕಾನೂನು ಒಂದು ಕಡೆ, ಕೊಲೆಗಾರ ಒಂದು ಕಡೆ, ಇಬ್ಬರಿಗೂ ಅಂಜಿ ದೇಶವನ್ನೇ ಬಿಡಬೇಕಾಯಿತು. ಅನಂತರ ಹೊಸ ಜೀವನ ಪ್ರಾರಂಭಿಸಿದೆ. ಬೇಕಾದಷ್ಟು ಧನಾರ್ಜನೆ ಮಾಡಿದೆ. ನನ್ನ ಮನಸ್ಸಾಕ್ಷಿ ಕೊರೆಯುತ್ತಿರುವ ಈ ವಜ್ರವನ್ನು ಅದರ ಮಾಲೀಕರಿಗೆ ಹಿಂದಿರುಗಿಸಬೇಕೆಂದು ಇಷ್ಟು ವರ್ಷಗಳ ಕಾಲ ನಾನು ಅಗಲಿದ್ದ ಹೆಂಡತಿ ಮಗಳನ್ನು ಸಂಧಿಸಬೇಕೆಂದು ಭಾರತಕ್ಕೆ ಬರ್ತಿದ್ದೇನೆ. ಆದರೆ ನನ್ನ ವೈರಿಯಿಂದ ನನಗೆ ಆಪತ್ತು ತಪ್ಪಿದ್ದಲ್ಲ. ಈ ವಜ್ರವು ಅದರ ಮಾಲೀಕರಾದ ರಾಮಾಪುರದ ಜಮೀನ್ದಾರ ಕಡೆಯವರೆಗೆ ಸುರಕ್ಷಿತವಾಗಿ ತಲುಪಲಿ ಎಂಬುದೇ ನನ್ನ ಹಾರೈಕೆ ಮತ್ತು ದೇವರಲ್ಲಿ ಬೇಡಿಕೆ. ಇತಿ ಭವಾನಿ ಪ್ರಸಾದ್. ದೈವ ನಮ್ಮನ್ನ ಹೇಗೆ ಆಟಾಡ್ಸುತ್ತೆ ನೋಡ್ತೀರಾ. ನಾನು ಶ್ರೀಮಂತಲಾಗಿ ನಿಮ್ಮನೆ ಉಳಿಸ್ದೆ ಅಂತಿದಾರಲ್ಲ, ಈಗ ನೀವು ಶ್ರೀಮಂತರೇ. ತಗೊಳ್ಳಿ, ಇದು ನಿಮಗೆ ಸೇರಬೇಕಾದ ವಜ್ರ. ಇಲ್ಲ, ಅದು ನನಗೆ ಸೇರಬೇಕಾಗಿರೋ ವಜ್ರ. ಬಹಳ ದಿವಸದಿಂದ ನಾನು ಕೈ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಇವತ್ತು ತಾನ ಕೈಗೆ ಸಿಕ್ಬಿಟ್ಟು. ತಿರುಗು ತಿರುಗು. ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ನಿನ್ ಮೋಹನ್ ಹೇಳಿ ಪೊಲೀಸನ್ನು ಕರ್ಕೊಂಡು ಬಾ. ನೋಡಿ ಜೋಪಾನ. ಏನೆಲ್ಲ ಚಿನಾಲಿ, ನನಗ್ ನೀನು ಅವತ್ತು ಅವಮಾನ ಮಾಡ್ಬಿಟ್ಟು ಬಚಾವ್ ಆಗೋಗ್ಬಿಟ್ಟೆ ಅನ್ಕೊಂಡ್ಯಾ? ಇವತ್ತಿಲ್ಲಿ ಯಾವ ನನ್ನ ಮಗ ನೀನು ಬಚಾವ್ ಮಾಡ್ತಾನೆ ನೋಡೋಣ. ಅಲ್ವೇ, ನಾನ್ ನಿನ್ಗೆ ಅವತ್ತು ಗೀಣಿ ಹೇಳ್ದೆ. ನನ್ನ ಮಾತು ನೀನು ಕೇಳಿದ್ರೆ ಇವತ್ತು ನೀನ್ ರಾಣಿ ಆಗಿ ಬರೀಬೋದಾಗಿತ್ತು. ನಿನ್ನ ನಡೆ ಬರಹ, ನಾವೇನ್ ಮಾಡ್ಲಿ? ಕಮಾನ್ ಕಮಾಂಡ್ ಕಮ್ 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 ಕಮ್.
ಎಂತ ಕೆಲಸ ಮಾಡ್ಕೊಂಡಿಯಮ್ಮ? ಯಾಕೆ ಹೇಳ್ತೀರಿ? ಇವ್ರ ಪ್ರಾಣ ಉಳಿಸೋ ಅವಕಾಶ ನನಗೆ ಸಿಕ್ತು. ಇವ್ರ ತೊಡೆ ಮೇಲೆ ಸುಮಂಗಲಿಯಾಗಿ ಸಾಯ್ತಾ ಇದ್ದೀನಿ. ಹೆಣ್ಣಿಗೆ ಇದಕ್ಕಿಂತ ಹೆಚ್ಚಿನ ಸಂತೋಷ ಬೇರೆ ಏನಿದೆ ಅಕ್ಕ? ನಿಜವಾಗಿಯೂ ನಾನು ಅದೃಷ್ಟಶಾಲಿ. ರೇವತಿ, ನಾನು ನಿನ್ನನ್ನು ತುಂಬಾ ನೋಯಿಸ್ಬಿಟ್ಟೆ. ನನ್ನನ್ನು ಕ್ಷಮಿಸು. ಹಾಗೆಲ್ಲ ಹೇಳ್ಬೇಡಿ. ಕೊನೆಯ ಗಳಿಗೆಯಲ್ಲಿ ನಿಮ್ಮ ಕಣ್ಣೀರು ನೋಡ್ತಾ ನಿಮ್ಮ ಹೃದಯದಲ್ಲಿ ನನಗೂ ಒಂದು ಜಾಗ ಇದೆ ಅನ್ನೋ ಸಂತೋಷನೇ ನನಗೆ ಸಾಕು. ಅವತ್ತೊಂದು ಮಾತು ಹೇಳಿದ್ರಿ, ನಾಕೈದ್ಯಾ? ರೇವತಿ, ನಿಮ್ ದೇವರಿಲ್ಲದ ಶೂನ್ಯ ದೇವಾಲಯ ಪ್ರವೇಶಿದ್ಯಾ ಅಂತ. ಆದ್ರೆ ಇವತ್ತು ನನ್ನ ದೇವರ ತೊಡೆ ಮೇಲೆ ನಾನು ಪ್ರಾಣ ಬಿಡ್ತಾ ಇದ್ದೀನಿ. ಅಷ್ಟೇ ನನಗೆ ಸಾಕು ಸ್ವಾಮಿ, ಅಷ್ಟೇ ನನಗೆ ಸಾಕು. ಅಕ್ಕ, ದೇವರು ನಿಮ್ಮಿಬ್ಬರನ್ನು ಒಬ್ಬರಿಗೋಸ್ಕರ ಒಬ್ಬರನ್ನ ಸೃಷ್ಟಿಸ್ತ. ಆದ್ರೆ ನಾನು ಮಧ್ಯದಲ್ಲಿ ಬಂದೆ. ಮಧ್ಯದಲ್ಲಿ ಸ್ವಾಮಿ,